Welcome all dear students, and this is something which is our next improvised step. ಈಗ ಇಷ್ಟು ಸೆಷನ್ಸಲ್ಲೂ ಸಹ ಸುಮಾರು ವೀಡಿಯೋಸಲ್ಲಿ ವಿ ಹ್ಯಾವ್ ಬೀನ್ ಅಟೆಂಡಿಂಗ್ ಟು ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ದಟ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್ ಅಟ್ ವೇರಿಯಸ್ ಲೆವೆಲ್ಸ್. ಆಲ್ ರೈಟ್, ಈಗ MTS, CGL, SSC ಇಂಥದ್ದು ಮತ್ತು ಗ್ರೂಪ್ ಸಿ ಇದೆಲ್ಲನೂ ಸಹ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಓಕೆ, ಬಟ್ ಫಾರ್ ಅ ಚೇಂಜ್ ಇವತ್ತು ನಾವು ದ ಲೇಟೆಸ್ಟ್ ರೇಂಜ್ ಯಾವ ಥರ ಇದೆ ಅನ್ನೋದು ದ UPSC ಎಕ್ಸಾಮ್ದು ಮೊನ್ನೆ ಪ್ರಿಲಿಮಿನರಿ ಆಗಿದೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಟ್ಯಾಕಲ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತಗೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಫಾರ್ ದ ಬೆನಿಫಿಟ್. ಈಗ ಎಲ್ಲರಿಗೂ ಸಹ ದಿಸ್ ಇಸ್ ಗೋಯಿಂಗ್ ಟು ಸರ್ಟನ್ಲಿ ಹೆಲ್ಪ್ ಯು ಇನ್ ದಿ ಏರಿಯಾ ಆಫ್ ಅನಾಲಿಟಿಕಲ್ ಎಬಿಲಿಟಿ. ಓಕೆ, ನಿಮ್ಮ ರೀಸನಿಂಗ್ ಪವರ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್. ಕಾಂಪ್ರಿಹೆನ್ಷನ್ ಅಂತ ಅಂದ್ಕೂಡ್ಲೇ ನಿಮಗೆ ಪ್ಯಾರಾಗ್ರಾಫ್ಸ್ ಇರ್ತಿತ್ತು ಅಲ್ವಾ, ಪ್ಯಾಸೇಜಸ್ ಇರ್ತಿತ್ತು. ಆ ಪ್ಯಾಸೇಜನ್ನು ಎಲ್ಲ ಲೆವೆಲಲ್ಲೂ ಸರಿ ಇಲ್ಲಿ ಯಾವ ಥರ ಅಂತ ಅಂದರೆ ನಿಮಗೇನು ಫಿಲ್ ದಿ ಬ್ಲ್ಯಾಂಕ್ಸು ಅಥವಾ ಬೇಸಿಕ್ ಗ್ರಾಮರ್ ಅದೆಲ್ಲ ಅಲ್ಲ, ಬಟ್ ಇಟ್ ಈಸ್ ಅ ಹೈಯರ್ ಲೆವೆಲ್ ಆಫ್ ರೀಸನಿಂಗ್. ಓಕೆ, ಈಗ ನೀವು ಒಂದು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಆಲೋಚನೆ ಮಾಡೋದು, ಅಲ್ಲಿ ಏನು ಟೆಕ್ಸ್ಟ್ ಇರುತ್ತೆ ಆ ಟೆಕ್ಸ್ಟನ್ನು ಮೀರಿದ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕು. ಆ್ಯಂಡ್ ದಟ್ ಈಸ್ ವೈ ಈಗ UPSC ಅಂತ ಹೇಳಿದ್ರೆ ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಥಿಂಗ್. ಆಲ್ ಇಂಡಿಯಾ ಲೆವೆಲಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಮತ್ತು ನಿಮ್ಮ ಒಂದು ಎಬಿಲಿಟಿನ ಟೆಸ್ಟ್ ಮಾಡೋ ಅಂತಹ ಒಂದು ಮೆಷರ್. ಆಲ್ ರೈಟ್, ಸೊ ಹಾಗಾಗಿ ಇದರಲ್ಲಿ ಮೇಜರ್ ಆಗಿ 80 ಮಾರ್ಕ್ಸಲ್ಲಿ ಯು ಆರ್ ಗೆಟಿಂಗ್ 27 ಕ್ವೆಶ್ಚನ್ಸ್. ಓಕೆ, ಸೊ 80 ಕ್ವೆಶ್ಚನ್ಸ್ 27 ಕ್ವೆಶ್ಚನ್ಸ್ ಬಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಬಗ್ಗೆ ಇದೆ. ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಅಂದರೆ ಪ್ಯಾಸೇಜಸ್ ವಿಲ್ ಬಿ ಗಿವನ್ ಆ್ಯಂಡ್ ದೇರ್ಫೋರ್ ಯು ಹ್ಯಾವ್ ಟು ಅನಲೈಸ್. ಆ್ಯಂಡ್ ಅದ್ರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ಯಾಸೇಜಸ್ ಯಾವ ಥರ ಈ 27 ಪ್ಯಾಸೇಜಸ್ ಇರುತ್ತಲ್ಲ, ಆ 27 ಪ್ಯಾಸೇಜಸ್ಸು ಒಂದೇ ಲೆವೆಲ್ ಆಫ್ ರೀಸನಿಂಗ್, ಒಂದೇ ಲೆವೆಲ್ ಆಫ್ ಕಾಂಪ್ರಿಹೆನ್ಸಿವ್ ಎಬಿಲಿಟಿನ ಟೆಸ್ಟ್ ಮಾಡೋ ಅಂಥದ್ದಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 5-6 ಪ್ಯಾಸೇಜಸ್ ಬಂದುಬಿಟ್ಟು they will be of what you call a simple level. I am not telling that it is at an ordinary level alla, a simpler level. But as you proceed, okay, to the next range of questions anovaga the next few questions adu complicate agi hogi it will test you the highest reasoning ability of yours. So hagagi from the basic level, okay, till the what you call adralli namge ಎಷ್ಟು ಟ್ರಿಕ್ಕಿ ಆಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಎಲ್ಲಾನು ಆಪ್ಷನ್ಸ್ ಕರೆಕ್ಟೇ ಅಂತಾನೆ ಅನ್ಸುತ್ತೆ ನಿಮಗೆ. ಸೊ that is your skill. All right, so that is your efficiency there, your competence there. ಅಲ್ಲಿ ನೀವು ಹೇಗೆ ಕರೆಕ್ಟ್ ಆದ ಆನ್ಸರ್ಸನ್ನು ಕೊಡ್ತೀರಾ ಅಂತ. ಆ್ಯಂಡ್ ಅನದರ್ ಇನ್ಫಾರ್ಮೇಷನ್ ಈಸ್ ದಟ್ ಈಗ ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿಬಿಟ್ಟು ನಿಮಗೆ ಬೇರೆ ಬೇರೆ ಇಂಟರ್ಪ್ರೆಟರ್ಸ್ ದೇ ಮೇ ಗಿವ್ ಯು ಡಿಫ್ರೆಂಟ್ ಆಪ್ಷನ್ಸ್. ಆಲ್ ರೈಟ್, ಸೊ ಇಲ್ಲಿ ಯಾವುದೇ ಕರೆಕ್ಟ್ ಆನ್ಸರ್ ತಪ್ಪು ಆನ್ಸರ್ ಅಂತ ಅಂದರೆ UPSC ಅವರೇ ಅದನ್ನು ಡಿಸೈಡ್ ಮಾಡೋ ಅಂಥದ್ದು. ಇಲ್ಲಿ ನಮ್ಮ ಲೆವೆಲ್ ಆಫ್ ಇಂಟರ್ಪ್ರಿಟೇಷನ್ನಲ್ಲಿ ಸೊ ಹೌ ಕ್ಯಾನ್ ಯು ಕಮ್ ಆರ್ arrive at the right answer ಅನ್ನೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಆಲ್ ರೈಟ್, ಸೊ ಇದು ನಿಮ್ಮ ಥಿಂಕಿಂಗ್ ಎಬಿಲಿಟಿ, ಯೋರ್ ರೀಸನಿಂಗ್ ಎಬಿಲಿಟಿ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಆಲ್ ರೈಟ್, ಸೊ ನೌ ಲೆಟ್ us see some of the passages. Of course there are 27 comprehension passages, but today we are taking about 5 of them. Okay, ನೋಡಿ ನೀವು ಇದು how you feel about it. Okay, these are all what you call simple passages. All right, and as we come to the next sessions we will be handling more difficult passages that are given to you. Okay, and ಇದು ಯಾಕೆ ಇದು ಲ್ಯಾಂಗ್ವೇಜ್ ಎಬಿಲಿಟಿ ಮಾತ್ರ ಅಲ್ಲ, ಲ್ಯಾಂಗ್ವೇಜ್ ಯಾಕೆ ಬೇಕು ಅನ್ನೋದು ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್ ಫಾರ್ ಯು. ಸಿ ವೆನ್ ಯು ಸ್ಟಡಿ ಲ್ಯಾಂಗ್ವೇಜ್, ಎನಿ ಲ್ಯಾಂಗ್ವೇಜ್ ಫಾರ್ ದಟ್ ಮ್ಯಾಟರ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಅನ್ನೋವಾಗ ಒನ್ಸ್ ಯು ಹ್ಯಾವ್ ಸಮ್ ಗ್ರೌಂಡಿಂಗ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ರೆ ಅದು ನಿಮಗೆ ಎಷ್ಟೋ ಒಂದು ಇನ್ಫಾರ್ಮೇಷನ್ನ ಡಿಫ್ರೆಂಟ್ ಬ್ರಾಂಚಸ್ ಆಫ್ ನಾಲೆಡ್ಜ್ನ ಒಂದು ಪರಿಚಯ ನಿಮಗೆ ಕೊಟ್ಬಿಡುತ್ತೆ ಡೆಫಿನೆಟ್ಲಿ. ಓಕೆ, ಸೊ ದಟ್ ಮೀನ್ಸ್ ನೀವು ಆ ಇಂಗ್ಲೀಷ್ ಒಂದು ಅಡ್ವಾಂಟೇಜ್ ಇತ್ತು ಅಂತ ಹೇಳಿದ್ರೆ ಆ ಭಾಷೆನ ಅರ್ಥ ಮಾಡ್ಕೊಂಡಾಗ ಪ್ರತಿಯೊಂದು ಪದ ಆ ಕಾಂಟೆಕ್ಸ್ಟಲ್ಲಿ ಕೊಡೋ ಅರ್ಥ ಏನು, ಅದು ಆ ಸಂದರ್ಭದಲ್ಲಿ ಅದರ ಆಳವಾದ ಅರ್ಥ ಕೊಡ್ತಾ ಇರೋದು ಏನು ಅನ್ನೋ ಒಂದು ಆ ಡಿಸ್ಟಿಂಕ್ಷನ್ನ ನೀವು ಈಸಿಯಾಗಿ ಪಡ್ಕೊಳ್ತೀರಾ. ಓಕೆ, ಸೊ ದೇರ್ಫೋರ್ ಇಲ್ಲಿ ಬರೀ ಲ್ಯಾಂಗ್ವೇಜ್ ಎಬಿಲಿಟಿನ ಅವ್ರು ಟೆಸ್ಟ್ ಮಾಡ್ತಾ ಇಲ್ಲ, ಇಟ್ ಈಸ್ ಥ್ರೂ ಯೋರ್ ಲ್ಯಾಂಗ್ವೇಜ್ ಆರ್ ಯೋರ್ ಅಂದರೆ ಆ ಟೆಕ್ನಿಕ್ ಇಂದ
ನಿಮಗೆ ಅಲ್ಲಿ ಇರೋಂತಹ ಒಂದು ಕೊಹೆರೆನ್ಸನ್ನು ಹೇಗೆ ಕಂಡುಹಿಡಿತಿದ್ದೀರಾ? ಕೊಹೆರೆನ್ಸ್ ಅಂತ ಹೇಳಿದ್ರೇನು? ಹೌ ದ ವರ್ಡ್ಸ್ ಆರ್ ಇಂಟರ್ಲಿಂಕ್ಡ್ ಟು ಗಿವ್ ಅ ಡಿಫ್ರೆಂಟ್ ಮೀನಿಂಗ್ ಆಲ್ ಟುಗೆದರ್. ಅಲ್ಲಿ ಕಾಣಿಸದೇ ಇರೋ ಅರ್ಥ ನಿಮಗೆ ಸಿಗಬೇಕು. ದ್ಯಾಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್. ಗೋಯಿಂಗ್ ಬಿಯಾಂಡ್ ದ ಟೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೈಟ್, ಅಲ್ಲಿ ಟೆಕ್ಸ್ಟ್ ಏನು ಒಂದು 5-6 ಸೆಂಟೆನ್ಸಸ್ ಇರುತ್ತೆ ಅಷ್ಟೇ. ಬಟ್ ಅದರಿಂದ ಏನು ಇಂಟರ್ಪ್ರಿಟೇಷನ್ ಸಿಗಬೇಕು, ಅದರಿಂದ ನೀವು ಯಾವ ರೀತಿ ಒಂದು ಡಿಸಿಷನ್ಗೆ ಬರಬೇಕು, ನೀವು ಯಾವ ರೀತಿ ಒಂದು ಕನ್ಕ್ಲೂಷನ್ಗೆ ಬರಬೇಕು, ಆ ಡಿಸಿಷನ್ ಟೇಕಿಂಗ್ ಎಬಿಲಿಟಿ ಔಟ್ ಆಫ್ ದ 4 or 5 lines that are given, and that too on very key concepts, all right, something which are so relevant. For example, it can be on education, it can be on agriculture, our industry, our economy, our farmers, our health, our lifestyle, our food habits and climate change. Okay, so ಇಷ್ಟು ಮಾಹಿತಿಯನ್ನು ನಿಮಗೆ ಒಂದು ಇಟ್ ಇಸ್ ಕಾಲ್ಡ್ ಆಸ್ ಅ ಡೀಪರ್ ಲೆವೆಲ್ ಆಫ್ ಥಿಂಕಿಂಗ್. ಓಕೆ, ಆ ಥಿಂಕಿಂಗ್, ಆ ಅನಾಲಿಟಿಕಲ್ ಎಬಿಲಿಟಿ ಇದ್ದರೆ ಮಾತ್ರ ಯು ಕ್ಯಾನ್ ಅರೈವ್ ಅಟ್ ದ ರೈಟ್ ಆನ್ಸರ್. ಅದರ್ವೈಸ್ ಏನಾಗುತ್ತೆ, ಸೂಪರ್ಫಿಷಿಯಲ್ ಆಗಿ ಮೇಲ್ನೋಟಕ್ಕೆ ಕಾಣೋ ಅಂಥ ಒಂದು ಅರ್ಥ ಏನಿರುತ್ತೆ ಆ ಅರ್ಥಕ್ಕೆ ನೀವು ಆಪ್ಷನನ್ನು ಕೊಟ್ಬಿಟ್ರೆ ಯು ವಿಲ್ ಬಿ ದ ಲೂಸರ್. ಸೊ ಗೋ ಫಾರ್ ದ ಡೀಪರ್ ಮೀನಿಂಗ್ ಆ್ಯಂಡ್ ದ ಲಾರ್ಜರ್ ಮೀನಿಂಗ್ ಆಫ್ ದ ಹೋಲ್ ಕಾಂಟೆಕ್ಸ್ಟ್. ಓಕೆ, ಆದರೆ ಪ್ಯಾಸೇಜಿನ ಬಿಟ್ಟು ನಾವು ಮಾಡೋ ಹಾಗಿಲ್ಲ. ಆಲ್ರೈಟ್, ಪ್ಯಾಸೇಜಲ್ಲೇ ಏನೇನು ಅರ್ಥಗಳು ಬರುತ್ತೆ ನಾವು ಅನಲೈಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಕನ್ಕ್ಲೂಷನ್ಸ್ನ ಕೊಡಬೇಕಾಗತ್ತೆ. ಆಲ್ರೈಟ್, ಸೊ ಪರ್ಟಿಕ್ಯುಲರ್ಲಿ ಔಟ್ ಆಫ್ 80 questions there are many areas. ಆಲ್ರೈಟ್, ಮ್ಯಾಥಮೆಟಿಕಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಇದೆಲ್ಲನೂ ಇದೆ. ಬಟ್ ಟುಡೇ ಐ ಆಮ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು ಟೇಕಿಂಗ್ ಅಪ್ ದಿ ಏರಿಯಾ ಆಫ್ ಇಂಗ್ಲಿಷ್. ಓಕೆ, ಆ್ಯಂಡ್ ಇದರಲ್ಲಿ ನಿಮಗೇನು ಬೇರೆ ಗ್ರಾಮರ್ ಎಕ್ಸಸೈಸಸ್ ಎಲ್ಲ ಏನೂ ಇರೋದಿಲ್ಲ. ಇಟ್ ಈಸ್ ಓನ್ಲಿ and only comprehension passages. Okay, and that is your area of being tested. Okay, so now let us move on. Yes, this is available on our YouTube channel Vijayi Bhava as well as our Telegram app. Okay, now let us go through it. Now ಈಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಸೊ ವಿತ್ ದ ಗಿವನ್ ಟೈಮ್, ಆಲ್ ರೈಟ್, ಯು ಹ್ಯಾವ್ ಟು ಬಿ ಸ್ಲೋ ಬಟ್ ಅಟ್ ದ ಸೇಮ್ ಟೈಮ್ ಕೀಪ್ ಪೇಸ್ ವಿತ್ ದ ಟೈಮ್ ಆಲ್ಸೋ. ಆಮೇಲೆ ಇದು ಹೈಯರ್ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಿಮ್ಮ ಮೆಂಟಲ್ ಎಬಿಲಿಟಿನೂ ಸಹ ಆ ಮಟ್ಟಕ್ಕೆ ಇರಬೇಕು. ಮೆಂಟಲ್ ರೀಸನಿಂಗ್, ಲಾಜಿಕಲ್ ಸ್ಕಿಲ್, ಎವ್ರಿಥಿಂಗ್ ಶುಡ್ ಬಿ a bit more standardized. Okay, now directions for the following passage 1. all right, I have ಈಗ ನಾನು ಇದನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಲೈಡ್ಸ್ ಮಾಡಿ ಚಿಕ್ಕ ಇದನ್ನ ಒಂದು 2-3 ಸೆಂಟೆನ್ಸಸ್ ಮಾತ್ರ ತಗೋಬೋದಾಗಿತ್ತು. ಆಲ್ ರೈಟ್, ಸೊ ಮೇಕಿಂಗ್ ದ ಹೋಲ್ ಥಿಂಗ್ ಟು ರನ್ ಟು ಡಿಫ್ರೆಂಟ್ ಮೋರ್ ದ್ಯಾನ್ 2 or 3 ಸ್ಲೈಡ್ಸ್ ಮಾಡ್ಬೋದಿತ್ತು. ಆದರೆ ನನಗೆ ಆ ಕಂಟಿನ್ಯೂಟಿ ಬ್ರೇಕ್ ಆಗುತ್ತೆ ನನಗೆ, ಆ್ಯಂಡ್ ದೇರ್ ಫೋರ್ ಆ್ಯಂಡ್ ಫಾರ್ ಯು ಆಲ್ಸೋ ಇಟ್ ವಿಲ್ ಬಿ ಅ ಹಿಂಡ್ರೆನ್ಸ್, ಒಂದು ತೊಂದರೆ ಆಗುತ್ತೆ. ಅದಕ್ಕೆ ನಾನು ಕಂಪ್ಲೀಟ್ ಪ್ಯಾಸೇಜ್ ಒಂದೇ ಸ್ಲೈಡಲ್ಲಿ ಬರೋ ಥರ ಐ ಹ್ಯಾವ್ ಜಸ್ಟ್ ಅರೇಂಜ್ಡ್ ಇಟ್. ಮೇ ಬಿ ದ ಸೈಜ್ ಆಫ್ ದ ಲೆಟರ್ಸ್ ಮೇ ಬಿ ಅ ಬಿಟ್ ಸ್ಮಾಲರ್, ಬಟ್ ಯು ಹ್ಯಾವ್ ಟು ಪ್ಲೀಸ್ ಅಡ್ಜಸ್ಟ್ ಸೊ ದ್ಯಾಟ್ ನಮಗೆ ಓವರ್ ಆಲ್ ಇದರಲ್ಲಿ ಏನು ಸಿಗಬೇಕು ಅಂತಂದರೆ ಅಟ್ ಅ ಗ್ಲಾನ್ಸ್ ವಾಟ್ ಈಸ್ ದ ಪ್ಯಾಸೇಜ್ ಅಬೌಟ್ ಅಂತ. ಈಗ ನಾನು ಪ್ಯಾಸೇಜ್ ಸ್ಪ್ಲಿಟ್ ಮಾಡಿಬಿಟ್ಟು ಅರ್ಧ ಪ್ಯಾಸೇಜ್ ನೆಕ್ಸ್ಟ್ ಸ್ಲೈಡ್ಗೆ ಹಾಕಿದರೆ ಈ ಪ್ಯಾಸೇಜಿನ ಅರ್ಥ ಏನು ಅಂತ ನಮಗೆ ಬ್ರೇಕ್ ಆಗ್ತಿತ್ತು. ಆ್ಯಂಡ್ ದೇರ್ ಫೋರ್ ಟು ರಿಟೈನ್ ದಟ್ ಕೊಹೆರೆನ್ಸ್ ಐ ಹ್ಯಾವ್ ಬ್ರಾಟ್ ದ ಹೋಲ್ ಪ್ಯಾಸೇಜ್ ಇನ್ 1 slide. ಓಕೆ, ಅಫ್ಕೋರ್ಸ್ 2 slides ಮಾಡಿದ್ದೀನಿ ಬಿಕಾಸ್ ಐ ಕುಡ್ ನಾಟ್ bring the entire thing into one. Okay, now read the following 3 passages and answer the items that follow the passages. ಈಗ 27 comprehension passages ನ ಮೂರಾಗಿ ಒಂದು ಸ್ಪ್ಲಿಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಆ ಕ್ವೆಶ್ಚನ್ ಪೇಪರ್ ಇಫ್ ಯು ಗೋ ಥ್ರೂ ಅಂತ ಹೇಳಿದ್ರೆ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾರ್ಟ್ 2 ಪೇಪರ್ 2 ಅಲ್ಲಿ ಇರುತ್ತೆ ನಿಮಗೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ವಿಚ್ ಇಸ್ ಡೆಫಿನೆಟ್ಲಿ ಕಂಪಲ್ಸರಿ. ಸೊ ಹಾಗಾಗಿ ಇದರಲ್ಲಿ 27 ಪ್ಯಾಸೇಜಸ್ ಅಂತ ಹೇಳಿದಾಗ 3 ಅಂತ ಹೇಳಿ ಡಿವಿಷನ್ ತಗೊಂಡು, ಸೊ 3 1 ಸೆಟಲ್ಲಿ ಫಸ್ಟ್ ಕ್ಯಾಟಗರಿಲಿ ಆ್ಯಂಡ್ ದ ನೆಕ್ಸ್ಟ್ 3 ನೆಕ್ಸ್ಟ್ ಕ್ಯಾಟಗರಿಲಿ. ಸೊ ದೇರ್ಫೋರ್ ಫಸ್ಟ್ 3ನ ನಾವು ಫಸ್ಟ್ ತಗೊಳ್ಳೋಣ. ರೀಡ್ ದ ಫಾಲೋಯಿಂಗ್ 3 ಪ್ಯಾಸೇಜಸ್ ಆ್ಯಂಡ್ ಆನ್ಸರ್ ದಿ ಐಟಮ್ಸ್ ದಟ್ ಫಾಲೋ ದಿ ಪ್ಯಾಸೇಜಸ್. ಐಟಮ್ಸ್ ಅಂದರೆ ಯುವರ್ ಕ್ವೆಶ್ಚನ್ಸ್. ಯುವರ್ ಆನ್ಸರ್ಸ್ ಟು ದೀಸ್ ಐಟಮ್ಸ್ ಶುಡ್ ಬಿ ಬೇಸ್ಡ್ ಆನ್ ದಿ ಪ್ಯಾಸೇಜಸ್ ಓನ್ಲಿ. ಲುಕ್ ಅಟ್ ದಿ ಕಂಡೀಷನ್ ದೇರ್. ನಿಮ್ಮ ಆನ್ಸರು ಪ್ಯಾಸೇಜ್ ಗೆ ಸೀಮಿತವಾಗಿರಬೇಕು. ಡೋಂಟ್ ಗೋ ಬಿಯಾಂಡ್ ದ ಪ್ಯಾಸೇಜ್. ಅಂದರೆ ಅದನ್ನು ಮೀರಿ ನಾವು ಯಾವುದನ್ನು ಸಹ ಅದೆಲ್ಲ ಹಾಗಿರುತ್ತೆ ಹೀಗಿರುತ್ತೆ ನಾನು ಅಷ್ಟೊಂದು ಓದ್ಕೊಂಡಿದ್ದೀನಿ ಸೊ ಅದು ರೆಲೆವೆಂಟ್ ಅಂತ ಅಲ್ಲ. ಆ ಪ್ಯಾಸೇಜ್ ಏನಿರುತ್ತೆ ಆ ಪ್ಯಾಸೇಜ್ ವಿದಿನ್ ದ ಲಿಮಿಟ್ಸ್ ಆಫ್ ದ ಪ್ಯಾಸೇಜ್ ವಿ ಹ್ಯಾವ್ ಟು ಆನ್ಸರ್ ಆರ್ ಕ್ವೆಶ್ಚನ್ಸ್. ಓಕೆ, ನೌ ವಾಟ್ ಈಸ್ ದ ಪ್ಯಾಸೇಜ್ ಅಬೌಟ್? ಲೆಟ್ ಅಸ್ ಹ್ಯಾವ್ ಅ ರೀಡಿಂಗ್. ವಿ ಆಫನ್ ಹಿಯರ್ ಅಬೌಟ್ ಕಾನ್ಫ್ಲಿಕ್ಟ್ಸ್ ಅಮಾಂಗ್ ಡಿಫರೆಂಟ್ ಸ್ಟೇಟ್ಸ್ ಇನ್ ಇಂಡಿಯಾ ಓವರ್ river waters. Of the 20 major river systems, 14 are all
already water stressed. 75% of the population lives in water stressed regions, a third of whom live in water scarce areas. Climate change, the demands of rising population and the need for agriculture to keep pace, an increased rate of urbanization and industrialization will exacerbate water stress. Okay, now what is the theme about the topic sentence? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ? It is about water stress. That means the deficit of water scarcity. So ನೀರು ಇಲ್ಲದೆ ಇರುವಂಥದ್ದು, it has become a major problem. All right, and when we hear, now you please make note of some things. Okay, what are the important things that we have to concentrate here? It is about conflict among different states in India over river waters. That is the topic sentence. We are talking about the conflict, andre the argument, the fight that is happening between the states. State madhye ಆಗ್ತಿರೋ ಅಂತ interstate conflict ಅಥವಾ quarrel between the states for river water ಅಂದ್ರೆ ಏನು? ಆ ನದಿ ನೀರಿನ ಸಲುವಾಗಿ there are many states which are trying to claim, okay, ಈ ನದಿ ನೀರು ನಮಗೆ, ನೀವು ಬಿಡಬೇಕು, ನಾವು ಬಿಡಬೇಕು ಅನ್ನೋ ಒಂದು ಜಗಳ ಆಗ್ತಾ ಇರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಲೆಟ್ ಅಸ್ ಸಿ ಆಫ್ ದ 20 ಮೇಜರ್ ರಿವರ್ಸ್. ಆಬ್ಜೆಕ್ಟಿವ್ ಇಲ್ಲಿ ಯಾವುದು ಇಲ್ಲ, ನೀವು ಕಂಪ್ಲೀಟ್ ಆಗಿ ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡೇ ನೀವು ಇದನ್ನು ಆನ್ಸರ್ ಮಾಡಬೇಕು. ಅವ್ರು ನಿಮಗೆ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಎಷ್ಟು ರಿವರ್ ಇತ್ತು, ಅದರಲ್ಲಿ ಎಷ್ಟು ಪರ್ಸೆಂಟೇಜ್, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಓಕೆ, ದೇ ಆರ್ ನಾಟ್ ಡೀಲಿಂಗ್ ವಿತ್ ಸಮಥಿಂಗ್ ವಿಚ್ ಇಸ್ ನ್ಯೂಮರಿಕಲ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಥರ ಅಲ್ಲ ಇದು. ಇಟ್ ಈಸ್ something on the concept, all right, so which requires definitely a keen understanding of the passage. Of the 20 major river systems, 14 are already water stressed. Illi a severity, a seriousness of the problem ಏನು, 20 major rivers ಇದ್ಕೊಂಡೂ ಸಹ 14 of them are already facing water crisis. ನದಿ ನೀರು ಬತ್ ಹೋಗ್ತಾ ಇದೆ. 70 ಅಂದ್ರೆ ಏನು, 20 ರಿವರ್ ಸಿಸ್ಟಮ್ಸ್ ಅಲ್ಲಿ 14 ಡ್ರೈ ಆಗ್ತಿದೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ 75% ಆಫ್ ದ ಪಾಪ್ಯುಲೇಷನ್ ಈಸ್ ಅಂಡರ್ ವಾಟರ್ ಸ್ಟ್ರೆಸ್ಡ್ ರೀಜನ್ಸ್. ಅಂದರೆ ಅಷ್ಟು ಪ್ರದೇಶ 75% ಜನ ಇಂಡಿಯನ್ಸ್, ಆಲ್ ರೈಟ್, ದೇ ಆರ್ ಲಿವಿಂಗ್ ಇನ್ ವಾಟರ್ ಸ್ಕೇರ್ಸ್ ಏರಿಯಾಸ್. ಆಲ್ ರೈಟ್, ದೆನ್ ಅಂದ್ರೇನು, ದೇಶದ ಪಾಪ್ಯುಲೇಷನ್ಲಿ 1/3 ಆಫ್ ದೆಮ್ ಡು ನಾಟ್ ಹ್ಯಾವ್ what you call complete water supply, a third of whom live in water scarce areas. ಇದಕ್ಕೆ ಕಾರಣಗಳೇನೇನು? Let us see now. Climate change, the demands of rising population and the need for agriculture to keep pace, an increased rate of urbanization and industrialization. First ಏನು, climate change. Population ಆಗ್ತಾ ಇದ್ದ ಹಾಗೇನೆ ನೀರು ಬೇಕು, ಕರೆಂಟ್ ಬೇಕು, ಪೆಟ್ರೋಲ್ಗೆ ಎಲೆಕ್ಟ್ರಿಸಿಟಿ, all these things are coming up in line. Okay, first thing ಏನು, rising, that means climate ಚೇಂಜ್. ಆಲ್ ರೈಟ್, ಅಂದರೆ ಚೇಂಜ್ ಆಗ್ತಾ ಇರುವಂತಹ ನಮ್ಮ ಕ್ಲೈಮೇಟ್, ಅನ್ಸೀಸನಲ್ ಆಗಿ ಮಳೆ ಆಗುವಂಥದ್ದು, ಅನ್ಸೀಸನಲ್ ಆಗಿ ಬಿಸಿಲು ಬರುವಂಥದ್ದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕ್ಲೈಮೇಟ್ ಚೇಂಜ್. ಅದೊಂದೇ ರೀಸನ್ ಅಲ್ಲ, ದ ರೈಸ್ ಇನ್ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಆ್ಯಂಡ್ ನಮ್ಮ ದೇಶದಲ್ಲಿ ದ ಮೇಜರ್ ರಿಸೋರ್ಸ್ ಅಂತಂದರೆ ಇಟ್ ಈಸ್ ಅ ಹ್ಯೂಮನ್ ರಿಸೋರ್ಸ್, ದಟ್ ಮೀನ್ಸ್ ಪಾಪ್ಯುಲೇಷನ್. ಓಕೆ, ದೆನ್ ಆಮೇಲೆ ಅಗ್ರಿಕಲ್ಚರ್ ಬಂದು ಆ ರೈಸ್ ಇನ್ ಪಾಪ್ಯುಲೇಷನ್ ಡಿಮ್ಯಾಂಡ್ ಏನಿದೆ ಅದನ್ನು ಕೀಪಿಂಗ್ ಪೇಸ್ ಅಂತ ಅಂದ್ರೇನು, ಅದರ ಗತಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ. Agriculture is behind and the population is going ahead, it's advancing like anything. Then ಅದರ ಜೊತೆಗೆ increased rate of urbanization ಅಂದ್ರೇನು, ಇಲ್ಲಿ ಜನಗಳೆಲ್ಲನೂ ಸಹ ರೈತರು ಅವರೆಲ್ಲನೂ ಭೂಮಿಯನ್ನು, see that is the understanding that we have to get. Urbanization ಅಂದ್ರೇನು, ಸಿಟೀಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರುವಂಥದ್ದು, ವಿಲೇಜಸ್ ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಜನ ವಿಲೇಜಸ್ಸನ್ನು ತೊರೆದು ದೇ ಆರ್ ಕಮಿಂಗ್ ಟು ದ ಸಿಟೀಸ್, ಅಥವಾ ಸಿಟೀಸು ಜಾಗ ಸಾಲಿಲ್ಲ ಅಂತ ಹೇಳಿ ವಿಲೇಜಸ್ನ ಆಕ್ರಮಣ ಮಾಡ್ಕೊಳ್ತಾ ಇರುವಂಥದ್ದು. ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಏನು, ಎವ್ರಿವೇರ್ ವಿ ನೀಡ್ ವಾಟ್ ಯು ಕಾಲ್ ಇಂಡಸ್ಟ್ರೀಸ್ ಬೇಕು. ಪ್ರತಿಯೊಂದು ಸಹ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿ ವಾಂಟ್ ಮೋರ್ ಸಪ್ಲೈ ಅಂತ ಹೇಳುವಾಗ ಇಂಡಸ್ಟ್ರೀಸ್ ನ್ಯಾಚುರಲ್ ಆಗಿ ಬೇಕಾಗತ್ತೆ. ಸೊ ಇವೆಲ್ಲನೂ ಸೇರಿ ಇಂಡಸ್ಟ್ರಿಯಲೈಸೇಷನ್ ವಿಲ್ ಎಕ್ಸಾಸರ್ಬೇಟ್ ವಾಟರ್ ಸ್ಟ್ರೆಸ್ ಅಂತ ಹೇಳಿದ್ರೇನು, ಆಲ್ರೆಡಿ ಹದಗೆಟ್ಟಿದೆ. ಇದನ್ನು ಇನ್ನೂ ಅಂದರೆ ಏನು, ಇನ್ನೂ ಅದನ್ನು ವರ್ಡ್ಸ್ ಮಾಡುವಂಥ ಕಂಡೀಷನ್ ಯಾವುದು ಅಂತಂದರೆ, ಈ ಎಲ್ಲ ಆಲ್ ದೀಸ್ ರೀಸನ್ಸ್ ಆರ್ ಮೇಕಿಂಗ್ ದ ಪ್ರಾಬ್ಲಮ್ ಆಫ್ ವಾಟರ್ ಕ್ರೈಸಿಸ್ ಈವನ್ ವರ್ಸ್. ಓಕೆ, ಸೊ ಇದು
the first part of the passage. ಆಮೇಲೆ continuation of it. According to the Constitution of India, please ಇದೆಲ್ಲನೂ ಸಹ ಸೀರಿಯಸ್ ಟೆಕ್ಸ್ಟ್ಸ್. ಓಕೆ, ಎಲ್ಲೂ ಸಹ ನೀವು ಅದನ್ನು ಒಂಥರ ಇಷ್ಟೇನಾ ಅಂತ ಹೇಳಿ ದಾಟ್ಕೊಂಡು ಹೋಗೋ ಹಾಗಿಲ್ಲ. ಪ್ರತಿಯೊಂದು ವರ್ಡ್ಗೂ ಅಲ್ಲಿ ಗಮನ ಕೊಡಿ, ಬಿಕಾಸ್ ದೇ ಮೇಕ್ ಅ ಮೀನಿಂಗ್ ದೇರ್. ಸೊ ಅಕಾರ್ಡಿಂಗ್ ಟು ದಿ Constitution of India, water is a state subject and not that of the union except for regulation of interstate rivers. So please understand, ನೀರಿನ ಜಗಳಗಳನ್ನು ಸಾಲ್ವ್ ಮಾಡೋದು ಅಂತ ಹೇಳಿದಾಗ ಅದು ಇವಾಗ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ನೀರು ಅನ್ನೋದು ಅದು ಆ ರಾಜ್ಯದ ಒಂದು ಜವಾಬ್ದಾರಿ, ಅದು ಅದರದ ಒಂದು ಪ್ರಾಬ್ಲಮ್. ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್. ಆ ವಿಷಯಕ್ಕೆ ಸೆಂಟರ್ ಬರೋದಿಲ್ಲ. ಯೂನಿಯನ್ ಗವರ್ಮೆಂಟ್ ವಿಲ್ ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ. ನೀರಿನ ಸಮಸ್ಯೆ ಬಂದಾಗ, ಆ ರಾಜ್ಯದೊಳಗಡೆ ನೀರಿನ ಸಮಸ್ಯೆ ಬಂದಾಗ ದ ಸೆಂಟರ್ ವಿಲ್ ನಾಟ್ ಇಂಟರ್ಫಿಯರ್, ಬಟ್ ದ ಸೆಂಟರ್ ವಿಲ್ ಇಂಟರ್ಫಿಯರ್ ವೆನ್ ಎಕ್ಸೆಪ್ಟ್ ಫಾರ್ ರೆಗ್ಯುಲೇಷನ್ ಆಫ್ ಇಂಟರ್ಸ್ಟೇಟ್ ರಿವರ್ಸ್. ಯಾವಾಗ ರಾಜ್ಯಗಳ ನಡುವೆ ಒಂದು ಸಮಸ್ಯೆ ಬರ್ತಾ ಇದೆ, ರಾಜ್ಯದ ಒಳಗಡೆ ಬಂದಾಗ ಸೆಂಟರ್ ವಿಲ್ ನಾಟ್ ಇಂಟರ್ಫಿಯರ್. ಬಟ್ ವೆನ್ ಇಟ್ ಕ್ರಾಸಸ್ ದ ಸ್ಟೇಟ್ ಅಂಡ್ ಬಿಕಮ್ಸ್ ಅ ಪ್ರಾಬ್ಲಮ್ ಬಿಟ್ವೀನ್ 2 or more ಸ್ಟೇಟ್ಸ್ ಅನ್ನೋವಾಗ, ಇಂಟರ್ ಸ್ಟೇಟ್ ಪ್ರಾಬ್ಲಮ್ ಆದಾಗ ದ ಸೆಂಟರ್ ವಿಲ್ ಟೇಕ್ ಆಕ್ಷನ್. ಓಕೆ, ಇಟ್ ವಿಲ್ ಟೇಕ್ ಅ ಮೆಷರ್. ಹೇಗೆ ಅಂತ ಹೇಳಿದ್ರೆ, ಫಾರ್ ರೆಗ್ಯುಲೇಷನ್ ಅಂದರೆ ಇದನ್ನು ಕೆಲವೊಂದು ಪಾಲಿಸೀಸ್ ಮಾಡೋ ರೀತಿಯಲ್ಲಿ ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ದೆನ್ ಕಮ್ ಇನ್ ಟು ಪಿಕ್ಚರ್. ಓಕೆ, ದೆನ್ ಈಗ ಇದಕ್ಕೆಲ್ಲನೂ ಸಹ ಎಲ್ಲಿ ಮೂಲವಾದ ಒಂದು ಆನ್ಸರ್ ಎಲ್ಲಿದೆ, ಸೊಲ್ಯೂಷನ್ ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ಕೀ ಅಂತ ಅಂದರೆ ಇದಕ್ಕೆಲ್ಲ ಉತ್ತರ, ಕೀ ಟು ಎನ್ಶ್ಯೂರಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ಕಾಂಪೀಟಿಂಗ್ ಡಿಮ್ಯಾಂಡ್ಸ್ ಆಫ್ ವೇರಿಯಸ್ ಸ್ಟೇಕ್ಹೋಲ್ಡರ್ಸ್ ಅಂದರೆ ದ ಸ್ಟೇಟ್ಸ್ ಈಸ್ ಅ ಬೇಸಿನ್ ಬೇಸ್ಡ್ ಅಪ್ರೋಚ್ ಟು ಅಲೋಕೇಟ್ ವಾಟರ್ ಅಮಾಂಗ್ಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ರೀಜನ್ಸ್ ಆ್ಯಂಡ್ ಸ್ಟೇಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಂಟರ್ ಬಂದು ಇಂಟರ್ ಸ್ಟೇಟ್ ಪ್ರಾಬ್ಲಮ್ನ ಹೌ ವಿಲ್ ಇಟ್ ಸಾಲ್ವ್ ಅಂತ ಹೇಳಿದ್ರೆ, the solution lies in making a balance ಇರಬೇಕು. ಸೊ ಬ್ಯಾಲೆನ್ಸ್ ಬಿಟ್ವೀನ್ ಕಾಂಪೀಟಿಂಗ್ ಡಿಮ್ಯಾಂಡ್ಸ್. ಪ್ರತಿಯೊಂದು ರಾಜ್ಯನೂ ಸಹ ಇದು ನಮ್ಮ ಓಕೆ, ಫಾರ್ ಎಕ್ಸಾಂಪಲ್ ಒಂದು ದೇಶದಲ್ಲಿ ದೊಡ್ಡ ನದಿ ಇದೆ, ಆದರೆ ಪಾಪ್ಯುಲೇಷನ್ ಬಂದು ಅಷ್ಟೊಂದೇನಿಲ್ಲ. ಇನ್ನೊಂದು ರಾಜ್ಯ ಇದೆ ವೇರ್ ದ ಪಾಪ್ಯುಲೇಷನ್ ಈಸ್ ಹ್ಯೂಜ್, ಆಲ್ ರೈಟ್, ಬಟ್ ದ ರಿವರ್ ವಾಟರ್ ಈಸ್ ನಾಟ್ ಸಫಿಷಿಯಂಟ್ ಫಾರ್ ದೆಮ್. ಈಗ ಸೆಂಟರ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಟೇಕಿಂಗ್ ಅ ಬೇಸಿನ್ ಬೇಸ್ಡ್ ಅಪ್ರೋಚ್ ಟು ಅಲೋಕೇಟ್ ವಾಟರ್ ಅಮಾಂಗ್ಸ್ ಕಾನ್ಸ್ಟಿಟ್ಯೂಯೆಂಟ್ ರೀಜನ್ಸ್ ಆ್ಯಂಡ್ ಸ್ಟೇಟ್ಸ್. ಅಂದ್ರೇನು, ಈಗ ಇಷ್ಟು ಒಂದೊಂದು ರಾಜ್ಯನೂ ಇದು ನಮ್ಮ ನೀರು ಅಂತ ಹೇಳಿ ಕಾಂಪಿಟೇಷನ್ ಮಾಡ್ತಿರೋವಾಗ, ಸ್ಟೇಕಿಂಗ್ ದ ಡಿಮ್ಯಾಂಡ್ಸ್ ಆಗ್ತಿರೋವಾಗ, ವಾಟ್ ವಿಲ್ ದ ಸೆಂಟರ್ ಡೂ ಅಂತ ಹೇಳಿದ್ರೆ, ಇಟ್ ವಿಲ್ ಟೇಕ್ ಒನ್ ಬ್ಯಾಲೆನ್ಸ್ಡ್ ಅಪ್ರೋಚ್, ಅ ಬೇಸಿನ್ ಬೇಸ್ಡ್ ಅಪ್ರೋಚ್ ಅಂತ ಅಂದ್ರೇನು, ಅದು ಅಲೋಕೇಟ್ ಮಾಡತ್ತೆ ಇವ್ರಿಗೆ ಇಷ್ಟಿಷ್ಟು ನೀರು. ಹೇಗೆ ಮಾಡತ್ತೆ ಅಂತ ಹೇಳಿದ್ರೆ, ಸೊ ಅಲೋಕೇಟ್ ಅಂತ ಅಂದರೆ ಇವ್ರಿಗಿಷ್ಟು ಅಂತ ಹಂಚುತ್ತೆ, ಅಂದರೆ ಡಿವೈಡ್ ಮಾಡುತ್ತೆ. ಸೊ ಹೂ ವಿಲ್ ಡೂ ದ್ಯಾಟ್? ಇಟ್ ಈಸ್ ದಿ ಗವರ್ಮೆಂಟ್, ಆಲ್ ರೈಟ್. ಆಗ ಅಲೋಕೇಟಿಂಗ್ ಫೇರ್ ಶೇರ್ ಆಫ್ ವಾಟರ್ ಟು ದೆಮ್ ರಿಕ್ವೈರ್ಸ್. ಸರಿ, ಇವಾಗ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರು ಬರಬೇಕು ಅಥವಾ ಕೊಡಬೇಕು ಅನ್ನೋದು, ಆನ್ ವಾಟ್ ಬೇಸಿಸ್ ವಿಲ್ ದ ಸೆಂಟರ್ ಡೂ ದ್ಯಾಟ್ ಅಂತ ಹೇಳಿದ್ರೆ, ಇಟ್ ರಿಕ್ವೈರ್ಸ್. ಅದು ಯಾವ ಬೇಸಿಸ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ, ಅಸೆಸ್ಮೆಂಟ್ಸ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಅಂತ ಅಂದ್ರೇನು, ಕೂಲಂಕುಷವಾಗಿ, ಆಮೇಲೆ ವಿದೌಟ್ ಎನಿ ಪಾರ್ಶಿಯಾಲಿಟಿ, ವಿದೌಟ್ ಎನಿ ಬಯಸ್, ಕೆಲವೊಂದು ಬ್ಯಾಲೆನ್ಸ್ಡ್ ಆಗಿ ಕೆಲವೊಂದು ಅಪ್ರೋಚಸ್ನ ತಗೊಂಡು, ಕೆಲವೊಂದು ಫ್ಯಾಕ್ಟರ್ಸನ್ನು ತಗೊಂಡು ಒಂದು ಕನ್ಕ್ಲೂಷನ್ಗೆ ಬರಬೇಕು. ಸಚ್ ಆಸ್ ಸ್ಪೆಸಿಫಿಸಿಟೀಸ್ ಆಫ್ ದ ರಿವರ್ ಬೇಸಿನ್, ಸೈಜ್ ಆಫ್ ಡಿಪೆಂಡೆಂಟ್ ಪಾಪ್ಯುಲೇಷನ್, ಎಕ್ಸಿಸ್ಟಿಂಗ್ ವಾಟರ್ ಯೂಸ್ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಯೂಸ್, ಪ್ರಾಜೆಕ್ಟೆಡ್ ಫ್ಯೂಚರ್ ಯೂಸ್ ಎಟ್ಸೆಟ್ರಾ, while ensuring the environmental needs of the river and aquifers. ಅಂದರೆ ಈಗ ನಾವು ಸೆಂಟರ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಆ್ಯಂಡ್ ಡಿವೈಡ್ ಆರ್ ಅಲೋಕೇಟ್ ದ ಡಿಸ್ಟ್ರಿಬ್ಯೂಷನ್ ಆರ್ ಡಿಸ್ಟ್ರಿಬ್ಯೂಟ್ ದಿ ವಾಟರ್ ಅಂತ ಅಂದಾಗ, ಅದು ಏನೇನು ಪರಿಗಣನೆಗೆ ತಗೊಳುತ್ತೆ, ವಾಟ್ ವಿಲ್ ಇಟ್ ಕನ್ಸಿಡರ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ದಟ್ ಆ ರಿವರ್ ಬೇಸಿನಲ್ಲಿ ಯು ಸಿ ಅದು ಎಷ್ಟಿದೆ ರಿವರ್ ಬೇಸಿನ್, ವಾಟ್ ಈಸ್ ದ ವಾಟ್ ಯು ಕಾಲ್ ದ ಮೆಷರ್ಮೆಂಟ್ ಆಫ್ ದ ರಿವರ್. ಓಕೆ, ಅದರ ಎಷ್ಟು ನೀರು ಅದು ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ ರಿಪೋರ್ಟ್ ತಗೊಳ್ಳತ್ತೆ. ಆ್ಯಂಡ್ ದೆನ್ ಆ ನದಿ ನೀರ ಮೇಲೆ ವಾಟ್ ಈಸ್ ದ ಪಾಪ್ಯುಲೇಷನ್ ದಟ್ ಈಸ್ ಡಿಪೆಂಡೆಂಟ್ ಆನ್ ಇಟ್. ಓಕೆ, ದೆನ್ ಆಮೇಲೆ ಈಗ ಎಕ್ಸಿಸ್ಟಿಂಗ್ ವಾಟರ್ ಯೂಸ್, ಎಷ್ಟು ನೀರು ಖರ್ಚಾಗ್ತಾ ಇದೆ, ಇನ್ನೂ ಎಷ್ಟು ಡಿಮ್ಯಾಂಡ್ ಬೇಕು ನೀರಿಗೆ, ಈ ಪಾಪ್ಯುಲೇಷನ್ ಈ ರಾಜ್ಯದ ಜನರಿಗೆ ಇನ್ನೂ ಎಷ್ಟು
ಎಷ್ಟು ನೀರು ಬೇಕಾಗುತ್ತೆ, ಆ್ಯಂಡ್ ದೆನ್ ಅವರು ಹೇಗೆ ಯೂಸ್ ಮಾಡ್ತಿದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಜೆನ್ಯುವನ್ ನೀಡ್ ಆಫ್ ವಾಟರ್ ಇದೆಯಾ ಅಂತ ಹೇಳಿ. ದೆನ್ ಪ್ರೊಜೆಕ್ಟೆಡ್ ಫ್ಯೂಚರ್ ಯೂಸ್, ಆಲ್ ರೈಟ್, ಇನ್ನು ಎಷ್ಟು ನೀರು ಬೇಕಾಗಬಹುದು ಇದೆಲ್ಲನೂ ತಗೊಂಡು ಅಟ್ ದ ಸೇಮ್ ಟೈಮ್ ಎನ್ವೈರ್ನ್ಮೆಂಟ್ ಡ್ಯಾಮೇಜ್ ಆಗದೆ ಎನ್ವೈರ್ನ್ಮೆಂಟ್ ನೀಡ್ಸು ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಆಕ್ವಿಫರ್ಸ್ ಅಂತ ಹೇಳಿದ್ರೆ ಗ್ರೌಂಡ್ ವಾಟರ್ ಎಷ್ಟಿದೆ ಅಂತ ತಿಳ್ಕೊಂಡು, ಆಕ್ವಿಫರ್ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಎಲ್ಲೆಲ್ಲಿ ನೀರು ಶೇಖರಣೆ ಆಗಿರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಆಕ್ವಿಫರ್. ಓಕೆ, ಸೊ ಹಾಗಾಗಿ ಇದೆಲ್ಲ ಪರಿಗಣನೆಗೆ ತಗೊಂಡು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರು ಬೇಕು ಅನ್ನೋದನ್ನು ಸೆಂಟರ್ ಅಲೋಕೇಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಪ್ಯಾಸೇಜ್. ನೌ ಶಾಲ್ ವಿ ಕಮ್ ಟು ದ ಕ್ವೆಶ್ಚನ್ಸ್. Which one of the following statements best reflects the most rational, practical and immediate action required to ensure fair and ನೋಡಿ ಅವ್ರು ಕೇಳ್ತಾ ಇರೋದು ಈ ಆಪ್ಷನ್ಸಲ್ಲಿ ವಿಚ್ ಆಪ್ಷನ್ ಗಿವ್ಸ್ ಯು ದ ಬೆಸ್ಟ್ ಸೊಲ್ಯೂಷನ್ ಆ್ಯಂಡ್ ಮೋಸ್ಟ್, ಅದೇ ಹೇಗಿರಬೇಕು ಕ್ವಾಲಿಟೀಸ್ ನೋಡಿ, ರ್ಯಾಷನಲ್ ಸೈಂಟಿಫಿಕ್ ಆಗಿರಬೇಕು, ಪ್ರಾಕ್ಟಿಕಲ್ ಅದನ್ನು ಕಾರ್ಯಗತ ಮಾಡೋ ಥರ ಇರಬೇಕು, ಥಿಯರಿಟಿಕಲ್ ಆಗಿರಬಾರ್ದು, ಇಮ್ಮಿಡಿಯೇಟ್ ಆಗಿ ತಗೊಳ್ಳೋ ಥರ ಇರಬೇಕು, ಟು ಎನ್ಶ್ಯೂರ್ ಫೇರ್ ಅಂತ ಅಂದ್ರೇನು, ಒಂದು ಸ್ಟೇಟಿಗೆ ಕೊಟ್ಟು ಇನ್ನೊಂದು ಸ್ಟೇಟ್ಗೆ ಕೊಡದೇ ಇರೋ ಥರ ತಾರತಮ್ಯತೆ ಇರಬಾರ್ದು. ಇಟ್ ಶುಡ್ ಬಿ ಫೇರ್ ಅಂತ ಅಂದ್ರೇನು, ಬಹಳ ನ್ಯಾಯಪೂರಿತವಾಗಿರಬೇಕು. ಫೇರ್ ಆ್ಯಂಡ್ ಈಕ್ವಿಟೇಬಲ್ ಅಲೋಕೇಶನ್. ಈಕ್ವಲ್ ಅಲೋಕೇಶನ್ ಅಂತಂದರೆ ಎಲ್ರಿಗೂ ಒಂದೇ ಸಮ ನೀರಲ್ಲ, ಡಿಪೆಂಡಿಂಗ್ ಆನ್ ದಿ ಪಾಪ್ಯುಲೇಷನ್, ಡಿಪೆಂಡಿಂಗ್ ಆನ್ ದ ನೀಡ್, ಡಿಪೆಂಡಿಂಗ್ ಆನ್ ದ ಫ್ಯೂಚರ್ ಯೂಸ್. ಓಕೆ, ಇದೆಲ್ಲ ಮನಸ್ಸಲ್ಲಿಟ್ಕೊಂಡು ಅದು ಹೇಗೆ ಅಲೋಕೇಟ್ ಮಾಡಬೇಕು ಅನ್ನೋದು ಕ್ವೆಶ್ಚನ್. ನೀವಾಗಿದ್ರೆ ಏನು ಮಾಡ್ತಿದ್ರಿ? ವಾಟ್ ಸೊಲ್ಯೂಷನ್ ವುಡ್ ಯು ಹ್ಯಾವ್ ಕಮ್ ಟು? ಲೆಟ್ ಅಸ್ ಸಿ ದಿ ಆಪ್ಷನ್ಸ್ ಹಿಯರ್. ನ್ಯಾಷನಲ್ pragmatic, that means at the central level, all India level ಅಲ್ಲಿ pragmatic, that means something which is very practical. ಸುಮ್ಮನೆ ಕಥೆಯಲ್ಲಿ ಕಲ್ಪನೆಯಲ್ಲಿ ಇರೋ ಥರ ಅಲ್ಲ, ಅದು ಇಂಪ್ಲಿಮೆಂಟೇಬಲ್ ಆಗಿ ಇರಬೇಕು. ಪ್ರಾಗ್ಮ್ಯಾಟಿಕ್. ಲೀಗಲ್, ದಟ್ ಮೀನ್ಸ್ ವಾಟ್ ಅಂದ್ರೇನು, ಕಾನೂನು ಇದರಿಂದ ಕರೆಕ್ಟಾಗಿ ಇರಬೇಕು. ಕಾನ್ಸ್ಟಿಟ್ಯೂಷನಲಿ ಇಟ್ ಶುಡ್ ಬಿ ರೈಟ್. ಓಕೆ, ಸೊ ಇವತ್ತೇನೋ ಕೂತ್ಕೊಂಡ್ವಿ ಎಮೋಷ್ನಲ್ ಆಗಿ ನೀನು ಕೊಡು ನೀವು ಕೊಡು ಅಂತ ಹೇಳೋದು ಅಲ್ಲ. ನಾಟ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಡಿಕ್ಟೇಟಿಂಗ್ ಲೈಕ್ ದ್ಯಾಟ್, ಕೊಟ್ಬಿಡಿ ಇವರು ಕೊಟ್ಬಿಡಿ ಅನ್ನೋ ಥರ ಅಲ್ಲ. ಇಟ್ ಶುಡ್ ಬಿ ಲೀಗಲೈಸ್ಡ್. ಅಂದರೆ ಏನು, ಅದು ಕಂಪ್ಲೀಟ್ ಕರೆಕ್ಟ್ ಪ್ರೊಸೀಜರಲ್ಲಿ ಕಾನೂನಾತ್ಮಕವಾಗಿ ಇರಬೇಕು. ಆ್ಯಂಡ್ ಪಾಲಿಸಿ ಫ್ರೇಮ್ವರ್ಕ್ ಅಂದರೆ ಇಟ್ ಶುಡ್ ಬಿ ಆ್ಯಸ್ ಅ ಪಾಲಿಸಿ. ಪಾಲಿಸಿ ಅಂತಂದ್ರೆ ಯಾವತ್ತಿಗೂ ಸಹ ಒಂದು ಪ್ಲ್ಯಾಂಡ್ ಆಗಿ ಏನೇ ಆ್ಯಕ್ಷನ್ ತಗೊಂಡು ಪ್ಲ್ಯಾಂಡ್ ಪ್ರಕಾರ ಇತ್ತು ಅಂದರೆ ಇಟ್ಸ್ ಅ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ವಾಟರ್ ಅಲೋಕೇಶನ್ ಶುಡ್ ಬಿ ಮೇಡ್. ಅಂದರೆ ಏನು, ಇವತ್ತು ಮಾತ್ರ ಅಲ್ಲ, ಇಟ್ ಶುಡ್ ಬಿ ಆಸ್ ಅ ರೆಗ್ಯುಲರ್ ಪಾಲಿಸಿ ಫ್ರೇಮ್ವರ್ಕ್, ಒಂದು ಔಟ್ಲೈನ್. ಇದು ಯಾರಿಗೆ ಆದರೂ ಸರಿ, ಈವನ್ ಇನ್ ಫ್ಯೂಚರ್ ಇಟ್ ಶುಡ್ ಬಿ ಲೈಕ್ ಅ ರೆಫರೆನ್ಸ್ ಆಸ್ ಟು ಹೌ ದ ವಾಟರ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ. ಸೊ ದಟ್ ಈಸ್ ಒನ್ ಆಪ್ಷನ್. ಓಕೆ, ಸೆಕೆಂಡ್ ಆಪ್ಷನ್ ಏನು, ಆಲ್ ರಿವರ್ ಸಿಸ್ಟಮ್ಸ್ ಆಫ್ ದಿ ಕಂಟ್ರಿ ಶುಡ್ ಬಿ ಲಿಂಕ್ಡ್ ಆ್ಯಂಡ್ ಹ್ಯೂಜ್ ಆಕ್ವಿಫರ್ಸ್ ಕ್ರಿಯೇಟೆಡ್. ಅಂದ್ರೇನು, ಎಲ್ಲ ನದಿ ನೀರಿನ ಜೋಡಣೆ ಆಗಬೇಕು. ಆಮೇಲೆ ಎಲ್ಲೆಲ್ಲಿ ಇದರಲ್ಲಿ ಆಳದಲ್ಲಿ ನೀರಿನ ಒಂದು ಖಾಲಿ ಸ್ಪೇಸಸ್ ಇರುತ್ತೆ, ಆ ಆಕ್ವಿಫರ್ಸ್ ಎಲ್ಲನೂ ಸಹ ಗ್ರೌಂಡ್ ವಾಟರ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಸೆಕೆಂಡ್ ಆಪ್ಷನ್. ವಾಟರ್ ಚಾನೆಲ್ಸ್ ಬಿಟ್ವೀನ್ ರೀಜನ್ಸ್ ಆಫ್ ವಾಟರ್ ಸರ್ಪ್ಲಸ್ ಅಂಡ್ ರೀಜನ್ಸ್ ಆಫ್ ವಾಟರ್ ಡೆಫಿಸಿಟ್ ಶುಡ್ ಬಿ ಕ್ರಿಯೇಟೆಡ್. ಅಂದ್ರೇನು, ವಾಟರ್ ಚಾನೆಲ್ಸ್ ಅಥವಾ ನೀವು ಕೆನಾಲ್ಸ್ ವಾಟ್ ಎವರ್ ಯು ಸೇ, ಓಕೆ, ಪ್ಯಾಸೇಜಸ್ ಹೇಗೆ ಅಂತ ಹೇಳಿದ್ರೆ, ಜಾಸ್ತಿ ನೀರಿನ ಪ್ರದೇಶದಿಂದ ಒಂದು ಚಾನೆಲ್ ಕಾಲುವೆ ಮಾಡಿಬಿಟ್ಟು ಕಡಿಮೆ ನೀರಿರೋ ಪ್ರದೇಶಕ್ಕೆ ಕಾಲುವೆ ಮಾಡಿದಾಗ ಡೈರೆಕ್ಟ್ ಆಗಿ ಆ ಸ್ಟೇಟಿಂದ ಈ ಸ್ಟೇಟ್ಗೆ ವಾಟರ್ ಚಾನೆಲ್ ಮೂಲಕ ಪಾಸ್ ಆಗೋ ಥರ. ಸೊ ಹೆಚ್ಚಿರೋ ರಾಜ್ಯ ಕಡಿಮೆ ಇರೋ ರಾಜ್ಯಕ್ಕೆ ಕಳಿಸೋ ಒಂದು ಪ್ಯಾಸೇಜ್. ಆಲ್ ರೈಟ್, ನಂಬರ್ 3 ದಟ್ ಈಸ್. ದೆನ್ ಲಾಸ್ಟ್ ಒನ್ ಏನು, ಟು ಮಿಟಿಗೇಟ್ ವಾಟರ್ ಕ್ರೈಸಿಸ್ ವಾಟರ್ ಡಿಮ್ಯಾಂಡ್ ಆಫ್ ಸೆಕ್ಟರ್ಸ್ ಸಚ್ as agriculture and industry should be reduced. ಟು ಮಿಟಿಗೇಟ್ ಅಂದ್ರೆ ಏನು, ಟು ರೆಡ್ಯೂಸ್. ಈಗ ಬರ್ಡನ್ ಆಗ್ತಿದೆ, ನೀರಿಲ್ಲ, ಹಾಗಾಗಿ ಏನು ಅಂತ ಹೇಳಿದ್ರೆ ಈ ಡಿಮ್ಯಾಂಡ್ ಅಗ್ರಿಕಲ್ಚರಿಂದ ಏನೇನೋ ನಮಗೆ ಕ್ರಾಪ್ಸ್ ಬೆಳಿಬೇಕು, ಬೆಳೆಗಳನ್ನೆಲ್ಲ ತೆಗಿಬೇಕು ಅಂತಂದರೆ ಬೇಡ, ನೀರೇ ಯೂಸ್ ಮಾಡಬೇಡಿ, ಅಥವಾ ಇಂಡಸ್ಟ್ರಿಗೆ ನೀರು ಬೇಕು ಸೊ ಡೋಂಟ್ ಯೂಸ್, ಕಡಿಮೆ ಮಾಡಿ ಅಂತ ಹೇಳೋವಂಥದ್ದು. ರಿಡಕ್ಷನ್ ಆಫ್ ವಾಟರ್ ಬೈ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಅಂದ್ರೇನು, ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಸು ಮಾಡಬೇಕಾಗಿರೋವಂಥದ್ದು. ಸೊ ಇಷ್ಟು 4 ಆಪ್ಷನ್ಸಲ್ಲಿ ವಿಚ್ ಡು ಯು ಥಿಂಕ್ ಈಸ್ ಪ್ರಾಕ್ಟಿಕಲ್, rational and quick to be implemented? All right, immediate action, rational, practical, ಆಮೇಲೆ and equitable, fair and equitable ಆಗಿ ಮಾಡೋದಕ್ಕೆ which is the right option? So ಇಲ್ಲಿ ನೋಡೋಣ, ಆಲ್ ರಿವರ್ ಸಿಸ್ಟಮ್ಸ್ ಆಫ್ ದಿ ಕಂಟ್ರಿ ಶುಡ್ ಬಿ ಲಿಂಕ್ಡ್. ಎಲ್ಲ ದೇಶದ ಎಲ್ಲ ನದಿಗಳನ್ನೂ ಸಹ ಜೋಡಣೆ ಮಾಡಿ, ಆಕ್ವಿಫರ್ಸ್ ಗ್ರೌಂಡ್ ವಾಟರ್ ಎಲ್ಲ ಫಿಲಪ್ ಮಾಡಿ,
ದೆನ್ ಎಲ್ಲ ಲಿಂಕ್ ಆದಾಗ ಅವಾಗ ಆಟೋಮ್ಯಾಟಿಕ್ ಆಗಿ ಅದು ಆಗತ್ತೆ ಅಂತ ಹೇಳಿ. ಸರಿ, ಇಟ್ ಮೇ ಬಿ ಅ ಗುಡ್ ಸೊಲ್ಯೂಷನ್, ಬಟ್ ವಾಟ್ ಅಬೌಟ್ ದಿ ಕಂಡೀಷನ್ಸ್? ರ್ಯಾಷನಲ್, ಓಕೆ, ಪ್ರಾಕ್ಟಿಕಲ್ ಆಗಬಹುದು, ಬಟ್ ಇಮ್ಮಿಡಿಯೇಟಾಗಿ ಆಗುತ್ತಾ? It may take 10 years, it may take 5 years, and by then the population would have increased without limits, alva. So this may not be a possibility. Okay, amele then water channels between regions of water surplus and regions of water deficit should be created. So ಜಾಸ್ತಿ ನೀರಿರೋ ರಾಜ್ಯ, ಕಡಿಮೆ ನೀರಿರೋ ರಾಜ್ಯ, ಅವರವರೇ ಒಂದು ಪ್ಯಾಸೇಜನ್ನು ಕ್ರಿಯೇಟ್ ಮಾಡಿಕೊಂಡು ಜಾಸ್ತಿ ಇರೋದು ಆಟೋಮೆಟಿಕ್ ಆಗಿ ಕಡಿಮೆ ಇರೋದಕ್ಕೆ ಹೋಗುವಂಥದ್ದು. ಇದು ಪ್ರಾಕ್ಟಿಕಲ್ಲ. ಜಾಸ್ತಿ ಅಂದ್ರೇನು, ಕಡಿಮೆ ಅಂದ್ರೇನು, ಆ ಪಾಪ್ಯುಲೇಷನ್ ಈ ಪಾಪ್ಯುಲೇಷನ್ ಎಷ್ಟು, ಇಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಗೇನ್. ಅಕಸ್ಮಾತ್ ಕೆಲವೊಂದು ಈಕ್ವಲ್ ಆಗಿತ್ತು ಕೆಲವು ರಾಜ್ಯಗಳಿಗೆ, they have equal amount of water, and other states may have equal deficit of water. How will you solve the problem then? So this may not be a possibility. To mitigate water crisis, ಈ ಒಂದು ಕ್ಲಿಷ್ಟ ಪರಿಸ್ಥಿತಿಯನ್ನು ಕಡಿಮೆ ಮಾಡೋದಕ್ಕೆ ಅಗ್ರಿಕಲ್ಚರ್ ಸೆಕ್ಟರ್ ಅವರು ಹೆಚ್ಚು ನೀರು ಬಳಸಬಾರ್ದು, ಇಂಡಸ್ಟ್ರೀಸ್ ಹೆಚ್ಚು ನೀರು ಬಳಸಬಾರ್ದು. ಲೆಟ್ ದೆಮ್ ಯೂಸ್ ಲೆಸ್ ವಾಟರ್. ಅದು ಸೊಲ್ಯೂಷನ್ನ? ನೋ. ಸೊ ದ ಓನ್ಲಿ ಫಿಸಿಬಲ್ ಏನು ಅಂತ ಹೇಳಿದ್ರೆ, ನ್ಯಾಷನಲ್ ಪ್ರಾಗ್ಮ್ಯಾಟಿಕ್ ಲೀಗಲ್ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ವಾಟರ್ ಅಲೋಕೇಶನ್ ಶುಡ್ ಬಿ ಮೇಡ್. ಇಮ್ಮಿಡಿಯೇಟ್ ಆಗಿ ದ ಗವರ್ಮೆಂಟ್ ಶುಡ್ ಟೇಕ್ ಅಪ್ ಆನ್ ಅನ್ ಅರ್ಜೆಂಟ್ ಬೇಸಿಸ್ ಆಫ್ ಲೀಗಲ್ ಆಗಿ ಒಂದು ಪಾಲಿಸಿ ಫ್ರೇಮ್ವರ್ಕ್. ಯಾವ್ಯಾವ ರಾಜ್ಯದಲ್ಲಿ ಹೆಚ್ಚಿದೆ, ಯಾರ್ಯಾರು ಏನು ಮಾಡಬೇಕು, ಎಷ್ಟು ನೀರು ಯಾರು ಬಿಡಬೇಕು, ಯಾವ ರಾಜ್ಯ ಬಿಡಬೇಕು, ಯಾಕೆ ಬಿಡಬೇಕು, ಇಷ್ಟೂ ಸಹ ಡೀಟೇಲ್ಡ್ ಆಗಿ ಮಾಡಿದ್ರೆ ಮೇ ಬಿ ದ ವಾಟರ್ ಕ್ರೈಸಿಸ್ will be solved. All right, so this type of analysis, the option number is A, the first one. If you take anta helidre, I think that is a reasonable argument for my defense. Okay, then iga next passage hogana. Fine, iga passage number 2. Before we go there, nimge ಒಂದು ಸ್ವಲ್ಪ ಏನೇನೋ ಮಾಹಿತಿ ಬೇಕು ಅಂತ ಹೇಳಿದ್ರೆ, see, please remember that all that we require, ಈಗ ಮೊದಲಿನ passage 1 ನಲ್ಲಿ what did you see? Passage 1 was about water crisis and the solutions. So solutions should be logical, okay, then practical, all right, and then equal and immediate. ಇಷ್ಟು ಕಂಡೀಷನ್ಸನ್ನು ಯಾವುದು ಪೂರೈಸುತ್ತೋ ಯು ಟೇಕ್ ದ್ಯಾಟ್ ಆ್ಯಸ್ ದಿ ಆನ್ಸರ್. ಸೊ ಅದನ್ನು ಮಾಡೋವಾಗ ಪ್ರತಿಯೊಂದು ಮೀನಿಂಗ್, ಗೋ ಬ್ಯಾಕ್ ಟು ದಿ ಪ್ಯಾಸೇಜ್, ರೀಡ್ ದ ಪ್ಯಾಸೇಜ್ ಅಗೇನ್ ಆ್ಯಂಡ್ ಅಗೇನ್, ಆದರೆ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಆನ್ ಓನ್ಲಿ ಸಿಂಗಲ್ ಪ್ಯಾಸೇಜ್. ಆಲ್ ರೈಟ್, ಸೊ ಇಷ್ಟು ಮಾಡಿದಾಗ ಯು ವಿಲ್ ಕಮ್ ಟು ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಪ್ಯಾಸೇಜ್, ಈಗ come out of the previous passage and concentrate on this. More than half of Indian women, some key words are there, ಅದನ್ನೆಲ್ಲ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಳಿ. More than half of Indian women and almost a quarter of Indian men of working age suffer from anemia. That means weakness. Then blood ಇಲ್ಲದೆ ಇರೋವಂಥದ್ದು. All right, what do you say? They do not have enough blood. That is called anemic. Okay, when you don't have the required amount of blood in your body, that is called anemic. Then according to studies, they are anywhere from 5 to 15% less productive than they could be. As a result thereof, India also has the largest tuberculosis burden in the world, costing 170 million work days to the country annually. But what is just as important, okay, first topic sentence ಏನು ನೋಡೋಣ. ಮೋರ್ ದ್ಯಾನ್ ಹಾಫ್ ಆಫ್ ಇಂಡಿಯನ್ ವಿಮೆನ್ ಅಂತ ಅಂದ್ರೇನು, ಎಷ್ಟು ಜನ ಸ್ತ್ರೀಯರಿದ್ದಾರೆ ಅದರಲ್ಲಿ ವಿಮೆನ್ ಪಾಪ್ಯುಲೇಷನಲ್ಲಿ ಅರ್ಧಕ್ಕಿಂತ ಹೆಚ್ಚು, ಆ್ಯಂಡ್ ವರ್ಕಿಂಗ್ ಏಜಲ್ಲಿ, ದಟ್ ಮೀನ್ಸ್ ಬಿಟ್ವೀನ್ 18 to 35 ಅಂತ ಅಂದ್ಕೊಳ್ಳಿ. ಅದರಲ್ಲಿ ಕ್ವಾರ್ಟರ್ ಆಫ್ ಇಂಡಿಯನ್ ಮೇಲ್ ಪಾಪ್ಯುಲೇಷನ್, 1/4 ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆಫ್ ದ ವರ್ಕಿಂಗ್ ಏಜ್, ಪ್ರೊಡಕ್ಟಿವ್ ಏಜ್, ದೇಶದ ಎಕನಾಮಿಕ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡೋ ಅಂಥ ಒಂದು ಸೆಕ್ಷನ್, ಅದರಲ್ಲಿ ಕ್ವಾರ್ಟರ್
that means 1/4 of it, okay, 25% of it, they are suffering from anemia. That means weakness, no strength. ದೇ ಆರ್ ಅದರಿಂದ ಆ ಲಾಸ್ ಆಫ್ ಸ್ಟ್ರೆಂಗ್ತ್ ಇರೋದ್ರಿಂದ ಪ್ರೊಡಕ್ಟಿವಿಟಿಗೆ ಹೇಗೆ ಅಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ರಿಸರ್ಚ್ ಪ್ರಕಾರ ದೇ ಆರ್ ಎನಿವೇರ್ ಫ್ರಮ್ 5 to 15% ಲೆಸ್ ಪ್ರೊಡಕ್ಟಿವ್ ದ್ಯಾನ್ ದೇ ಕುಡ್ ಬಿ. ಅಂದರೆ ಅವರ ಏಜಲ್ಲಿ ಅವರ ಒಂದು ಕೆಪಾಸಿಟಿನ ತಗೊಂಡಾಗ ಆ ಏಜಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಬೇಕಿತ್ತು ದೇಶಕ್ಕೋಸ್ಕರ ಅದು ಅಷ್ಟು ಆಗ್ತಾ ಇಲ್ಲ. 5 to 15% ಲೆಸ್ ಪ್ರೊಡಕ್ಟಿವಿಟಿ ಇದೆ. 5 to 15%. ಒಬ್ಬೊಬ್ಬರಿಂದನೂ 5 to 15% ಅಂತ ಹೇಳಿದ್ರೆ ಹಾಫ್ ಆಫ್ ದ ವಿಮೆನ್ ಪಾಪ್ಯುಲೇಷನ್ ಪ್ಲಸ್ ಕ್ವಾರ್ಟರ್ ಆಫ್ ದಿ ವರ್ಕಿಂಗ್ ಏಜ್ ಮೇಲ್ ಪಾಪ್ಯುಲೇಷನ್, ಇಷ್ಟು ತಗೊಂಡಾಗ ನಮಗೆ ಎಷ್ಟು ಪ್ರೊಡಕ್ಟಿವಿಟಿ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್, ಅದ್ರ ಜೊತೆಗೆ ಇಂಡಿಯಾ ಹ್ಯಾಸ್ ಗಾಟ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಕ್ಷಯರೋಗದ ಪೇಷಂಟ್ಸ್ ಇದ್ದಾರೆ ಅಂತ ಹೇಳಿ. ಸೊ ನ್ಯಾಚುರಲಿ ಅವ್ರದ್ದೆಲ್ಲನೂ ಸಹ ಪ್ರೊಡಕ್ಟಿವಿಟಿ ಯು ಕಾಂಟ್ ಕನ್ಸಿಡರ್ ದ್ಯಾಟ್. ಇದೆಲ್ಲ ತಗೊಂಡಾಗ ಅದು ಎಷ್ಟು ನಮಗೆ ಲಾಸ್ ಆಗ್ತಿದೆ ಅಂತಂದರೆ, ವರ್ಕ್ ಡನ್ ನೋಡಿ 170 ಮಿಲಿಯನ್ ವರ್ಕ್ ಡೇಸ್, ಅಂದರೆ ಒಂದು ವರ್ಷಕ್ಕೆ ನಮಗೆ ಎಷ್ಟು ಲೇಬರ್ ಲಾಸ್ ಆಗ್ತಿದೆ, ಪ್ರೊಡಕ್ಟಿವಿಟಿ ಲಾಸ್ ಆಗ್ತಿದೆ ಅಂತಂದರೆ 170 ಮಿಲಿಯನ್ ಡೇಸ್ ಆಫ್ ವರ್ಕ್ ಒಂದು ವರ್ಷಕ್ಕೆ. ಅಷ್ಟು ನಮಗೆ ಅನ್ಪ್ರೊಡಕ್ಟಿವ್ ದೇ ಆರ್. ಅವ್ರು ಅಕಸ್ಮಾತ್ ಚೆನ್ನಾಗಿದ್ದಿದ್ದರೆ ಅಂತ ಹೇಳಿದ್ರೆ 170 ಮಿಲಿಯನ್ ವರ್ಕ್ ಡೇಸ್, ಜಸ್ಟ್ ಅಂಡರ್ಸ್ಟ್ಯಾಂಡ್ 170 ಮಿಲಿಯನ್ ಅಂದರೆ ಎಷ್ಟಾಯಿತು? 170 ಮಿಲಿಯನ್ ವರ್ಕ್ ಡೇಸ್, ಐ ಜಸ್ಟ್ ಇವನ್ ಕಾಂಟ್ ಇಮ್ಯಾಜಿನ್ ದ ನಂಬರ್ ದೇರ್. ಓಕೆ, ಒಂದು ವರ್ಷಕ್ಕೆ ಅಷ್ಟು ಲಾಸ್. ಓಕೆ, ದೆನ್ ಈಗ ಇದಕ್ಕಿಂತ ಇಂಪಾರ್ಟೆಂಟ್ ಏನು, ಅದೇ ನಮಗೆ ಇಟ್ಸ್ ಬ್ಯಾಫ್ಲಿಂಗ್. ಆಲ್ ರೈಟ್, ಇನ್ನು ಅದಕ್ಕಿಂತ ಸೀರಿಯಸ್ ಏನು, ಬಟ್ ವಾಟ್ ಈಸ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಲಾಸ್ಟ್ ಪ್ರೊಡಕ್ಟಿವಿಟಿ ನೌ ಈಸ್ ಲಾಸ್ಟ್ ಪೊಟೆನ್ಷಿಯಲ್ ಇನ್ ದ ಫ್ಯೂಚರ್. ಸರಿ, ಇದರಿಂದ ನಮಗೆ ಈಗಾಗಲೇ ಪ್ರೊಡಕ್ಟಿವಿಟಿ ಲಾಸ್ ಆಗಿದೆ, ದೇಶದ ಇಕನಾಮಿಕ್ ಡೆವಲಪ್ಮೆಂಟ್ಗೆ ಲಾಸ್ ಆಗಿದೆ. ಆದರೆ ಇದರ ಡೇಂಜರ್ ಏನು, ಫ್ಯೂಚರಲ್ಲಿ ವಾಟ್ ಈಸ್ ದಿ extent of loss, ಅದನ್ನು ನಾವು ನೋಡಬೇಕಾಗಿದೆ. Is the lost potential in the future? It is becoming increasingly clear that on many measures of cognitive ability, malnourished Indian children perform 2 or 3 times worse than their adequately nourished peers. So ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋಣ. ಇವಾಗ ಈ ಥರ ಇದೆ, ನೀನು ಫ್ಯೂಚರಲ್ಲಿ ವಾಟ್ ಈಸ್ ಅ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಮಾಲ್ ನರಿಶ್, ದಟ್ ಮೀನ್ಸ್ ಬ್ಲಡ್ ಇಲ್ಲ ಅಂತ ಅಂದರೆ ಅಲ್ಲಿ ನ್ಯೂಟ್ರಿಷನ್ ಇಲ್ಲ ಅಂತ ಹೇಳಿ ಅಲ್ವಾ. ಸುಮ್ಮನೆ ಏನೋ ಅನ್ನ ತಿನ್ನೋದು ಅಂತ ಅಲ್ಲ, ದ ಬಾಡಿ ರಿಕ್ವೈರ್ಸ್ ಸಫಿಷಿಯೆಂಟ್ ನ್ಯೂಟ್ರಿಷನ್. ಸೊ ಹಾಗಾಗಿ ವೆನ್ ದ ನ್ಯೂಟ್ರಿಷನ್ ಈಸ್ ನಾಟ್ ಗಿವನ್ ಟು ದ ಬಾಡಿ ಅನ್ನೋವಾಗ ಮೈಂಡ್ ಡಸ್ ನಾಟ್ ಫಂಕ್ಷನ್, ಬಾಡಿ ಬಿಕಮ್ಸ್ ವೀಕ್. ಆಲ್ ರೈಟ್, ಅದು ಬಾಡಿ ಮಾಸ್ ಅಂದರೆ ಏಜ್ಗೆ ತಕ್ಕಂತಹ ಬಾಡಿ ಇರಬೇಕು, ಬಾಡಿ ಹೆಲ್ದಿ ಆಗಿರಬೇಕು, ಇಷ್ಟು ರಕ್ತ ಇರಬೇಕು, ಇಷ್ಟು ಆ್ಯಂಟಿಬಾಡೀಸ್ ಇರಬೇಕು, ಇದೆಲ್ಲನೂ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿಯ ಒಂದು ಇಂಡಿಕೇಶನ್. ಆದರೆ ಇನ್ ಇಂಡಿಯಾ ಯು ಸಿ ದಟ್ ಮೋರ್ ದ್ಯಾನ್ 50% ಆಫ್ ದೆಮ್ ಆರ್ ಅನೇಮಿಕ್ ಆರ್ ಮಾಲ್ ನರಿಶ್ಡ್, ಅಂದರೆ ಅವರಿಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ಆ ನ್ಯೂಟ್ರಿಷನ್ ಬಾಡಿಗೆ ಸಿಗದೇ ಇರೋದರಿಂದ ದ ಬ್ರೈನ್ ಕೆಪಾಸಿಟಿ ಆಲ್ಸೋ ಈಸ್ diminished. Are you getting it? ಈಗ some of the children who are well nourished, ಯಾರಿಗೆ ಒಳ್ಳೆ ಊಟ, ಒಳ್ಳೆ ಆಹಾರ, ನ್ಯೂಟ್ರಿಷಿಯಸ್ ಫುಡ್ ಓಕೆ ಸಿಗ್ತಾ ಇದೆಯೋ, ಅವರು ಎಕ್ಸಾಮ್ಸಲ್ಲಿ ಅಥವಾ ಒಂದು ಎಜುಕೇಷನ್ ಇದರಲ್ಲಿ ಪರ್ಫಾರ್ಮ್ ಮಾಡೋವಾಗ ಅವರನ್ನು ನಾವು ಈ ಅಂಡರ್ ನರಿಶ್ಡ್ ಅಥವಾ ಮಾಲ್ ನರಿಶ್ಡ್ ಮಕ್ಕಳು ಬ್ರೈನ್ ಕೆಪಾಸಿಟಿ ಯಾವ ಥರ ಇರುತ್ತೆ ಅಂತಂದರೆ, ಯಾರಿಗೆ ಚೆನ್ನಾಗಿ ಊಟ ಸಿಕ್ಕಿದೆ ಅವರ ಬ್ರೈನ್ ಇಟ್ ಫಂಕ್ಷನ್ಸ್ ಮಚ್ ಬೆಟರ್ ದ್ಯಾನ್ ದ ಬ್ರೈನ್ಸ್ ಆಫ್ ದ ಚಿಲ್ಡ್ರನ್ ಹೂ ಆರ್ ಅಂಡರ್ ನರಿಶ್ಡ್. ಅಂದರೆ ಎಲ್ಲಿ ಸರಿಯಾದ ಆಹಾರ ಸಿಗಲಿಲ್ವೋ ಅಂಥ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಸಹ ಕಡಿಮೆ ಇರುತ್ತೆ. ಸೊ ದೇ ಆರ್ ನಾಟ್ ಏಬಲ್ ಟು ಕಾಂಪೀಟ್ ಈಕ್ವಲಿ ವಿತ್ ದ ವೆಲ್ ನರಿಶ್ಡ್ ಪಿಯರ್ಸ್. ಅಂತ ಅಂದ್ರೇನು, ಅವರು ಏನಾಗ್ತಿದೆ, ಸರಿಯಾಗಿ ಊಟ ಸಿಗದೇ ಇರೋಂತಹ ಅಂಡರ್ ನರಿಶ್ಡ್ ಮಕ್ಕಳು ಅವರ ಬ್ರೈನ್ ಕೆಪಾಸಿಟಿ ವೀಕ್ ಆಗಿರೋದ್ರಿಂದ ಅವರು ಚೆನ್ನಾಗಿ ಆಹಾರ ಸಿಗ್ತಾ ಇರೋ ಅಂತಹ ಅದೇ ವಯಸ್ಸಿನ ಮಕ್ಕಳ ಜೊತೆ ಇಂಟೆಲಿಜೆನ್ಸಲ್ಲಿ ಕಾಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ದೇರ್ ಬ್ರೈನ್ ಹ್ಯಾಸ್ ನಾಟ್ ಡೆವಲಪ್ಡ್ ಟು ದಿ ಲೆವೆಲ್
ಓಕೆ. ಆ್ಯಂಡ್ ಅದು ಚೆನ್ನಾಗಿ ಆಹಾರ ಸಿಗ್ತಾ ಇರೋಗೆ ದ ಬ್ರೈನ್ ಇಸ್ ಪರ್ಫಾರ್ಮಿಂಗ್ ವೆರಿ ವೆಲ್. ಯಾಕೆ ಅಂತಂದರೆ ಅವರ ಬ್ಲಡ್ ಇದೆ, ಬ್ಲಡ್ ವೆಸಲ್ಸ್ ಚೆನ್ನಾಗಿದೆ, ಅವರ ಹೆಲ್ತ್ ಚೆನ್ನಾಗಿದೆ, ಹಾಗಾಗಿ ದೇ ಆರ್ ಏಬಲ್ ಟು ಥಿಂಕ್ ಬೆಟರ್. ಓಕೆ. ಸೊ ದೇರ್ಫೋರ್ ಈ ಮಕ್ಕಳಿಗೆ ಆ ಬ್ರೈನ್ ಇಲ್ಲ, ಯಾಕೆಂದರೆ ಬ್ಲಡ್ ಇಲ್ಲ. ಸೊ ಇಫ್ ದೆರ್ ಈಸ್ ಬ್ಲಡ್ ಅಂತ ಹೇಳಿದ್ರೆ ದ ಬ್ಲಡ್ ಪಾಸಸ್ ಟು ದ ಬ್ರೈನ್, ಆ್ಯಂಡ್ ವೆನ್ ದ ಬ್ರೈನ್ ಹ್ಯಾಸ್ ಗಾಟ್ ಬ್ಲಡ್ ಸಪ್ಲೈ ಕರೆಕ್ಟ್ಲಿ ಅಂತ ಹೇಳಿದಾಗ ದ ಬ್ರೈನ್ ಪರ್ಫಾರ್ಮ್ಸ್ ಫಂಕ್ಷನ್ಸ್ ವೆರಿ ವೆಲ್ ಅಲ್ವಾ. ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, ದ ಪೀಪಲ್ ಹೂ ಆರ್ ಡೆಫಿಸಿಟ್ ಇನ್ ನ್ಯೂಟ್ರಿಷನ್, ಹೂ ಆರ್ ಡಿಸ್ಅಡ್ವಾಂಟೇಜ್ಡ್ ಇನ್ ನ್ಯೂಟ್ರಿಷನ್, ದೇ ಆರ್ ನಾಟ್ ಏಬಲ್ ಟು ಮೀಟ್ ದ ಸಿಚುವೇಶನ್, ಓಕೆ, ಟು ಬಿ ಈಕ್ವಲ್ ವಿತ್ ದ ಪಿಯರ್ಸ್. ಓಕೆ. ಆಮೇಲೆ ಲೆಟ್ ಅಸ್ ಸಿ. It is becoming increasingly clear that on many measures of cognitive ability, cognitive andre thinking ability, malnourished Indian children perform 2 or 3 times worse, andrenu 2-3 times worse than they adequately nourished. ಅವರ ಕೌಂಟರ್ ಪಾರ್ಟ್ಸ್ ಯಾರಿರ್ತಾರೆ ಸಿಟಿಯಲ್ಲೋ ಅಥವಾ ಬೇರೆ ಕಡೆನೋ ಚೆನ್ನಾಗಿ ಆಹಾರ ಸಿಕ್ಕಿರೋರಿಗಿಂತನೂ 3 ಪಟ್ಟು ಕಡಿಮೆಯಾಗಿ ಪರ್ಫಾರ್ಮ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್. ಫಾರ್ ಆ್ಯನ್ ಇಕಾನಮಿ ದಟ್ ವಿಲ್ ಬಿ ಮೋರ್ ಡಿಪೆಂಡೆಂಟ್ ಆನ್ ಹೈಲಿ ಸ್ಕಿಲ್ಡ್ ವರ್ಕರ್ಸ್, ದಿಸ್ ಪೋಸಸ್ ಅ ಸಿಗ್ನಿಫಿಕೆಂಟ್ ಚಾಲೆಂಜ್. ಈಗ ಮುಂದೆ ದೇಶ ಇಟ್ ಈಸ್ ಡಿಪೆಂಡಿಂಗ್ ಆನ್ ಹೈಲಿ ಸ್ಕಿಲ್ಡ್ ವರ್ಕರ್ಸ್. ಈಗ ಇನ್ನು ಮುಂದೆ ದ ಕಂಟ್ರಿ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಚಿಲ್ಡ್ರನ್. ದ ಫ್ಯೂಚರ್ ಯಾರು? ಮಕ್ಕಳೇ ಅಲ್ವಾ. ಸೊ ಹಾಗಾಗಿ ಹೈಲಿ ಸ್ಕಿಲ್ಡ್ ಅಂತಂದ್ರೆ ಏನು? ಜಸ್ಟ್ ಮ್ಯಾನ್ಯುಯಲ್ ಲೇಬರ್ ಮಾಡ್ಕೊಂಡಿರೋದಲ್ಲ, ದೇ ಹ್ಯಾವ್ ಟು ಬಿ ಇಂಟೆಲೆಕ್ಚುಯಲಿ ಸ್ಟ್ರಾಂಗರ್ ಆಲ್ಸೋ. ಹಾಗಾಗಿ ಹೈಲಿ ಸ್ಕಿಲ್ಡ್ ವರ್ಕರ್ಸ್ ಬೇಕು ಅಂತ ಇರೋವಾಗ, ಹೈಲಿ ಸ್ಕಿಲ್ ಅಂದರೆ ಅವರ ಮೆಂಟಲ್ ಎಬಿಲಿಟಿನೂ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನೋವಾಗ ಇದು ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಯಾಕೆಂತಂದರೆ ಬಿಗ್ ಪರ್ಸೆಂಟೇಜ್ ಅಲ್ಲಿ ಇಂಟೆಲಿಜೆಂಟ್ ಮಕ್ಕಳು ಇಲ್ಲ ಅಂತ ಹೇಳಿದಾಗ, ಜಸ್ಟ್ ಪಾಪ್ಯುಲೇಷನ್ ತಗೊಂಡು ಥಿಂಕಿಂಗ್ ಪೀಪಲ್ ಇಲ್ಲ ಅಂತ ಹೇಳಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದ ನೇಷನ್? ಜಸ್ಟ್ ಇಮ್ಯಾಜಿನ್, ದ ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ದ ನಂಬರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಮೇ ಬಿ ಸಮಥಿಂಗ್ 140 crores ಅಂತ ನೀವು ಹೇಳ್ಬೋದು, ಬಟ್ ವಾಟ್ ಈಸ್ ದಿ ಕ್ವಾಲಿಟಿ? ಅದರಲ್ಲಿ ಬರೀ 50 crores ಮಾತ್ರ ದೇ ಆರ್ ಪ್ರೊಡಕ್ಟಿವ್ ಅಂತ ಹೇಳಿದ್ರೆ ಹೌ ಕ್ಯಾನ್ ದಿ ಕಂಟ್ರಿ ಪ್ರೋಗ್ರೆಸ್? ಸೊ ದೇರ್ಫೋರ್, ಆ್ಯಂಡ್ ಇಟ್ ಈಸ್ ಒನ್ ದಟ್ ರಿಯಲಿ ಶುಡ್ ಬಿ ಅಡ್ರೆಸ್ಡ್ ಗಿವನ್ ಇಂಡಿಯಾಸ್ ಡೆಮೋಗ್ರಫಿಕ್ ಔಟ್ಲುಕ್. ಡೆಮೋಗ್ರಫಿ ಅಂದ್ರೇನು? ಕನ್ಸಿಡರಿಂಗ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಇಫ್ ವಿ ಡೋಂಟ್ ಹ್ಯಾವ್ ದಿ ಕ್ವಾಲಿಟಿ ಅಂತ ಹೇಳಿದಾಗ ಇಟ್ ಈಸ್ ಡೆಫಿನೆಟ್ಲಿ ಅ ಬಿಗ್ ಚಾಲೆಂಜ್. ಆಲ್ ರೈಟ್. ಸೊ ದಿಸ್ ಈಸ್ ಅಬೌಟ್ ಅವರ್ passage, the second passage. We will move on to the question. Now, which one of the following statements best reflects what is implied by the passage? ಈಗ ನಮಗೆ passage ಏನು ಹೇಳ್ತಾ ಇದೆ? Let us see. ಏನು ತಿಳಿಸ್ತಾ ಇದ್ದಾರೆ ನಿಮಗೆ? Out of the passage, what did you learn? ಓಕೆ, ವಾಟ್ ಈಸ್ ದ ಕೀ ಕಾನ್ಸೆಪ್ಟ್? ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ಎಜುಕೇಷನ್ ಸಿಸ್ಟಮ್ ಮಸ್ಟ್ ಬಿ ಸ್ಟ್ರೆಂಥನ್ಡ್ ಇನ್ ರೂರಲ್ ಏರಿಯಾಸ್. ಹಳ್ಳಿಗಳಲ್ಲಿ ಎಜುಕೇಷನ್ ಸಿಸ್ಟಮನ್ನು ಎನ್ಕರೇಜ್ ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು. ಡು ಯು ಥಿಂಕ್ ದಟ್ ಈಸ್ ದಿ ಆನ್ಸರ್? ಅಲ್ಲಿ ಎಜುಕೇಷನ್ ಪ್ರಾಬ್ಲಮ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲದೆ ಇರೋದ್ರಿಂದ ಮಕ್ಕಳು ಬುದ್ಧಿವಂತರಾಗ್ತಿಲ್ಲ ಅನ್ನೋದು ಎಲ್ಲಾದರೂ ಮೆನ್ಷನ್ ಆಗಿದೆಯಾ? ಅದು ಹಳ್ಳಿಗಳಲ್ಲಿ. ರೂರಲ್ ಏರಿಯಾಸ್ನಲ್ಲಿ ಎಜುಕೇಷನ್ ಇಲ್ಲ, ಆ್ಯಂಡ್ ದೇರ್ ಫೋರ್ ಇಂಡಿಯಾ ಈಸ್ ಬ್ಯಾಕ್ವರ್ಡ್ ಅನ್ನೋದು ಎಲ್ಲಾದರೂ ಮೆನ್ಷನ್ ಆಗಿದೆಯಾ? No. Large scale and effective implementation of skill development program is the need of the hour. ಅಂದ್ರೇನು? ನಮಗೆ ಸ್ಕಿಲ್ಡ್ ಲೇಬರ್ ಬೇಕು ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಹೆಚ್ಚು ಮಾಡಿ, ಎಲ್ಲ ಕಡೆನೂ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸನ್ನು ಓಪನ್ ಮಾಡಿ. ಲಾರ್ಜ್ ಸ್ಕೇಲ್ ಆ್ಯಂಡ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ನಮಗೆ ಬೇಕಾಗಿರೋದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಾ ಅಥವಾ ಸ್ಕಿಲ್ಡ್ ಪೀಪಲ್ಲಾ? Then, for economic development, health and nutrition of only skilled workers needs special attention. ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಹೆಲ್ತ್, ಅವರ ನ್ಯೂಟ್ರಿಷನ್ಗೆ ಮಾತ್ರ ಸ್ಪೆಷಲ್ ಕೇರ್ ಆ್ಯಂಡ್ ಅಟೆನ್ಷನನ್ನು ಕೊಡಬೇಕು. ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆಫ್ ಓನ್ಲಿ ಸ್ಕಿಲ್ಡ್ ವರ್ಕರ್ಸ್. ಯಾರು ಕೆಲಸ ಮಾಡ್ತಾರೆ, ಯಾರು ಎಬಿಲಿಟಿ ಇದೆ, ಸ್ಕಿಲ್ ಇದೆ, ಅವ್ರಿಗೆ ಮಾತ್ರ ಸ್ಪೆಷಲ್ ಅಟೆನ್ಷನ್ ಕೊಡಬೇಕು. ಲಾಸ್ಟ್ ಆಪ್ಷನ್, ಫಾರ್ ರ್ಯಾಪಿಡ್ ಇಕನಾಮಿಕ್ ಗ್ರೋತ್ ಆ್ಯಸ್ ಎನ್ವಿಸಾಜ್ಡ್. ಅಂದ್ರೇನು? ನಾವು ಕಲ್ಪಿಸ್ಕೊಂಡ ಹಾಗೆ, as envisaged by us, attention should be paid to health and nutrition of the people. So ಇಲ್ಲಿ ಬೇಗ ನಮ್ಮ ಎಕಾನಮಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಇಡೀ ಪಾಪ್ಯುಲೇಷನ್ಗೆ, ದೇಶದ ಪ್ರತಿಯೊಬ್ಬರಿಗೂ ಸಹ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ನಾವು ಇಮ್ಮಿಡಿಯೇಟ್ ಸ್ಟೆಪ್ಸ್ ತಗೊಳ್ಳೇಬೇಕಾಗಿದೆ. ಸೊ ಆಸ್ ಎನ್ವಿಸೇಜ್ಡ್ ಬೈ ಅಸ್, ಅಟೆನ್ಷನ್ ಶುಡ್ ಬಿ ಪೇಯ್ಡ್. ಇವತ್ತು ನಾವು ಅದನ್ನು ಇಗ್ನೋರ್ ಮಾಡಿದ್ದೀವಿ, ಹೆಲ್ತ್ ಬಗ್ಗೆ ಏನೂ ಅದ್ರ ಬಗ್ಗೆ ಕ್ರಮ ತಗೊಂಡಿರಲಿಲ್ಲ. ಆದರೆ ಇವತ್ತು ಹೆಲ್ತ್
and nutrition should be taken as the top priority so that every child is given adequate health, adequate nutrition. So ಎಲ್ಲಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಚೆನ್ನಾಗಿರುತ್ತೆ ಆಗ ದೇಶದ ಪ್ರಗತಿ ಡೆಫಿನೆಟ್ ಆಗಿ ಕರೆಕ್ಟ್ ಆಗಿ ಟ್ರ್ಯಾಕಲ್ಲಿರುತ್ತೆ ಅಂತ ಹೇಳಿ. ಸೊ ವಿಚ್ ಆಪ್ಷನ್ ವಿಲ್ ಯು ಚೂಸ್? Yes, education system? No. Only education will not solve the problem ಅಲ್ವಾ? ಎಜುಕೇಷನ್ ಇದೆ ಬಟ್ ಅಲ್ಲಿ ಮಕ್ಕಳಿಗೆ ಎನರ್ಜಿ ಇಲ್ವಲ್ಲ. ಯು ಆರ್ ಗಿವಿಂಗ್ ಎಜುಕೇಷನ್ ಬಟ್ ದೆನ್ ವೇರ್ ಇಸ್ ಎನರ್ಜಿ? Yeah. So which are the answers? Education system, I think I'll rule it out. Large scale development of skill development program, no use. Okay. Yes, for economic development, health and nutrition, ಯಾಕೆ ಓನ್ಲಿ ಸ್ಕಿಲ್ಡ್ ವರ್ಕರ್ಸ್ ಮಾತ್ರ, ಯಾಕೆ ಬೇರೆಯವ್ರು ಏನು ಮಾಡಿದ್ರು? ನೋ. ರ್ಯಾಪಿಡ್ ಇದಕ್ಕೆ ಯು ಹ್ಯಾವ್ ಟು ಪೇ attention to health and nutrition of all the people. Okay, so option number D. Fine. So make a matured analysis of the whole thing. Of course, on pakka answer ante heli, we do not have the key answer, but then the right interpretation, the right logic you have to arrive at. So passage number 3. Okay. In India, a majority of farmers are marginal, small, less educated and possess low adaptive abilities to climate change. Perhaps because of credit and other constraints. All right, now let us see. Majority of farmers are marginal. ಅಂತ ಅಂದ್ರೇನು? ಅವರು ಮೂಲೆ ಗುಂಪಾಗಿದ್ದಾರೆ. ಮಾರ್ಜಿನಲ್ ಅಂದರೆ ಮೂಲೆ ಗುಂಪು. ದೇ ಆರ್ ನಾಟ್ ಅಟ್ ದಿ ಸೆಂಟರ್, ದೇ ಆರ್ ಪುವರ್, ದೇ ಆರ್ ಬ್ಯಾಕ್ವರ್ಡ್. ಓಕೆ, ದೇ ಆರ್ ಸ್ಮಾಲ್ ಅಂತಂದರೆ ದೊಡ್ಡ ಹೆಸರು ಮಾಡಿಲ್ಲ ಅವರು, ಚಿಕ್ಕ ವ್ಯಕ್ತಿಗಳು. ಲೆಸ್ ಎಜುಕೇಟೆಡ್, ನೋ ಎಜುಕೇಷನ್ ಅಟ್ ಆಲ್, ಆಲ್ಮೋಸ್ಟ್ ಪೊಸೆಸ್ ಲೋ ಅಡ್ಯಾಪ್ಟಿವ್ ಎಬಿಲಿಟೀಸ್. ಹಳ್ಳಿಯಲ್ಲಿ ಇರೋದ್ರಿಂದ ಅವರ ಹೆಲ್ತ್ ಸಹ ಹೇಗಾಗ್ತಿದೆ ಅಂದರೆ ಅಡ್ಯಾಪ್ಟಬಿಲಿಟಿ ಟು ಕ್ಲೈಮೇಟ್ ಚೇಂಜ್. ಅವರಿಗೆ ಎಜುಕೇಷನಿನ ಎಕ್ಸ್ಪೋಜರ್ ಇಲ್ಲ, ಮತ್ತು ಮೂಲೆ ಗುಂಪಾಗಿರೋದು, ಯಾರು ಅವರನ್ನು ಮುಖ್ಯ ಅಂತ ಹೇಳಿ ಪರಿಗಣಿಸ್ತಾ ಇಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಫಾರ್ಮರ್ಸ್ಗೆ ಈ ಕ್ಲೈಮೇಟ್ ಚೇಂಜಿನ ಒಂದು ಚಾಲೆಂಜನ್ನು ಹೇಗೆ ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೌ ಟು ಅಡ್ಯಾಪ್ಟ್ ಟು ದ ಕ್ಲೈಮೇಟ್ ಚೇಂಜ್. ಫಾರ್ಮರ್ಸ್ ಆರ್ ನಾಟ್ ಏಬಲ್ ಟು ರಿಯಲಿ ಕೋಪ್ ವಿತ್ ಇಟ್. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಸ್ಮಾಲ್ ಅಂದರೆ ಸಣ್ಣ ವ್ಯಕ್ತಿಗಳು ಅಂತ ಅಲ್ಲ, ಬಟ್ ಆದರೆ ಅವರು ಪ್ರಾಮಿನೆಂಟ್ ವ್ಯಕ್ತಿಗಳು ಅಲ್ಲ. ಓಕೆ, ದೆನ್ ಪರ್ಹ್ಯಾಪ್ಸ್ ಬಿಕಾಸ್ ಆಫ್ ಕ್ರೆಡಿಟ್ ಆ್ಯಂಡ್ ಅದರ್ ಕನ್ಸ್ಟ್ರೇನ್ಸ್. ಯಾಕೆ ಫಾರ್ಮರ್ಸು ಅವ್ರಿಗೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಕ್ಲೈಮೇಟ್ ಚೇಂಜ್ ಅಂತಂದರೆ ಅವ್ರಿಗೆ ಗೊತ್ತು ಸಮಯಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ ಅಂತ ಹೇಳಿ, ಬಟ್ ಯಾವುದಕ್ಕೋಸ್ಕರ ಮಳೆ ಬರ್ತಾ ಇಲ್ಲ ಅನ್ನೋ ಒಂದು ಪರ್ಸೆಪ್ಷನ್ ಅವ್ರಿಗೆ ಇಲ್ಲ. ವಾಟ್ ಡು ಯು ಮೀನ್ ಬೈ ಪರ್ಸೆಪ್ಷನ್? ಅಂಡರ್ಸ್ಟ್ಯಾಂಡಿಂಗ್ ಅ ಥಿಂಗ್ ಬಿಯಾಂಡ್ ವಾಟ್ ಇಟ್ ಅಪಿಯರ್ಸ್ ಟು ಬಿ. ನಾವೇನು ನೋಡ್ತೀವೋ, ನಾವೇನು ಕೇಳ್ತೀವೋ ಅದನ್ನು ಮೀರಿದ ಒಂದು ತಿಳುವಳಿಕೆ ನಿಮಗಿತ್ತು ಅಂತ ಹೇಳಿದ್ರೆ ದ್ಯಾಟ್ ಈಸ್ ಪರ್ಸೆಪ್ಷನ್, ವೇರ್ ಯೋರ್ ಮೈಂಡ್ ರೀಸನ್ಸ್ ಲಾಜಿಕಲಿ. ಇದು ಯಾಕೆ, ಇದು ಯಾಕೆ, ಇದು ಯಾಕೆ ಅಂತ ಹೇಳಿ ಒಂದು ಲೈನ್ ಆಫ್ ಲಾಜಿಕಲ್ ಥಿಂಕಿಂಗ್ ಇದೆ ಅಲ್ವಾ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಪರ್ಸೆಪ್ಷನ್. ವೆನ್ ಯೋರ್ ಬ್ರೈನ್ ಈಸ್ ಸ್ಟ್ರಾಂಗ್, ವೆನ್ ಯೋರ್ ಮೈಂಡ್ ಈಸ್ ಏಬಲ್ ಟು ಅನಲೈಸ್, ದಟ್ ಈಸ್ ಕಾಲ್ಡ್ ಆಸ್ ಪರ್ಸೆಪ್ಷನ್. ಇಲ್ಲದೆ ಇದ್ದರೆ ಯಾರೋ ಏನೋ ಹೇಳ್ತಾರೆ, ಅದನ್ನೆಲ್ಲ ಕೇಳಿಕೊಂಡು ಇನ್ಫ್ಲೂಯೆನ್ಸ್ ಆದರೆ ಅಲ್ಲಿ ನಿಮ್ಮ ಪರ್ಸೆಪ್ಷನ್ ಸ್ಟ್ರಾಂಗ್ ಆಗಿಲ್ಲ, ಇಟ್ ಈಸ್ ವೀಕ್ ಅಂತ ಹೇಳಿ. ಓಕೆ, ಸೊ ಯಾರಿಗೆ ಆ ಪ್ರಾಬ್ಲಮ್ ಕರೆಕ್ಟಾದ ಒಂದು ಅರ್ಥದಲ್ಲಿ ಅರ್ಥ ಆಗಿರುತ್ತೆ, ದೇ ಹ್ಯಾವ್ ಗಾಟ್ ಅ ಬೆಟರ್ ಪರ್ಸೆಪ್ಷನ್ ಆಫ್ ದ ಹೋಲ್ ಥಿಂಗ್ ಅಂತ ಹೇಳಿ. ನಾವು ಈಗ ಅವ್ರಿಗೆ poor thing, the farmers, they are in losses. ಯಾಕೆ ಲಾಸ್? ಬಿಕಾಸ್ ಸಾಲದಲ್ಲಿ ಇರ್ತಾರೆ. ಓಕೆ, ಸೊ ಅವ್ರಿಗೆ ಕ್ರೆಡಿಟ್ ಆಯಿತಾ, ಪ್ರತಿಯೊಬ್ಬ ರೈತನೂ ಸಹ ಒಂದು ಸಾಲದಲ್ಲೇ ಮುಳುಗಿರ್ತಾರೆ. ಮತ್ತು ಕನ್ಸ್ಟ್ರೇನ್ಸ್ ಅಂದ್ರೇನು, ಲಿಮಿಟೇಷನ್ಸ್, ಅದು ನ್ಯಾಚುರಲ್ ಲಿಮಿಟೇಷನ್ಸ್ ಇರ್ಬೋದು, ಹ್ಯೂಮನ್ ಲಿಮಿಟೇಷನ್ಸ್ ಇರ್ಬೋದು, ಲೇಬರ್ ಪ್ರಾಬ್ಲಮ್ ಇರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲೂ ಸಹ ಅವ್ರಿಗೆ ಪ್ರಾಬ್ಲಮ್ಸೇ ಇರುತ್ತೆ. ಈವನ್ ಇಫ್ ಇಟ್ ವಾಸ್ ಪಾಸಿಬಲ್, ಇಟ್ ವುಡ್ ನಾಟ್ ಬಿ ಸಫಿಷಿಯಂಟ್ ಟು ಆಫ್ಸೆಟ್ ಲಾಸಸ್ ಫ್ರಮ್ ಕ್ಲೈಮೇಟ್ ಚೇಂಜ್ ಅಂತಂದ್ರೆ so one cannot expect autonomous adaptation to climate change. So ಹಾಗಾಗಿ ನಾವು ಫಾರ್ಮರ್ಸ್ ಕಡೆಯಿಂದ ಅಟಾನಮಸ್ ಅಂತ ಅಂದ್ರೇನು, ಅವರಷ್ಟಕ್ಕೆ ಅವರೇ ಅರ್ಥ ಮಾಡ್ಕೊಳ್ಳಿ, ಕ್ಲೈಮೇಟಲ್ಲಿ ಏನೇನು ಚೇಂಜ್ ಆಗ್ತಿದೆ, ಯಾಕೆ ಮಳೆ ಬೆಳೆ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋದು ಅವರವರೇ ಅರ್ಥ ಮಾಡಿಕೊಂಡು ಡಿಸಿಷನ್ಗೆ ಬರಲಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು. ಬಿಕಾಸ್ ದ ಫಾರ್ಮರ್ಸ್ ಆರ್ ಅನ್ಎಜುಕೇಟೆಡ್, ದೇ ಡು ನಾಟ್ ನೋ ದ ಬಿಗ್ ಪ್ರಾಬ್ಲಮ್ಸ್ ಲೈಕ್ ಕ್ಲೈಮೇಟ್ ಚೇಂಜ್ ಅನ್ನೋ ದೊಡ್ಡ ದೊಡ್ಡ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ
ಎಲ್ಲಿಂದ ಅರ್ಥ ಆಗಬೇಕು. ಹಾಗಾಗಿ ನಾವು ಅವರ ಕಡೆಯಿಂದ ಪರ್ಸೆಪ್ಷನ್ ಅಂದರೆ ಏನು, ಅಡ್ಯಾಪ್ಟೇಷನ್ ಅಂತ ಅಂದ್ರೆ ಏನು, ಅಡ್ಜಸ್ಟಿಂಗ್ ಅವರ್ ಸೆಲ್ವ್ಸ್ ಟು ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಓಕೆ, ಸೊ ಕಾಲಕ್ಕೆ ಸರಿಯಾಗಿ ನಾವು ಸರಿ ತೂಗಿಸ್ಕೊಂಡು ಆಯಾ ಕಾಲಕ್ಕೆ ಹೇಗಿರಬೇಕೋ ಆ ಥರ ಇರೋದನ್ನು ವಿ ಕಾಲ್ ಇಟ್ ಆಸ್ ಅಡ್ಯಾಪ್ಟಿವ್ ಕಲ್ಚರ್. ವಿ ಕಾಲ್ ಇಟ್ ಆಸ್ ಅಡ್ಯಾಪ್ಟೇಷನ್. ಈಗ ಈ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅನ್ನೋವಾಗ ಫಾರ್ಮರ್ಸು ಅದಕ್ಕೆ ತಕ್ಕ ಹಾಗೆ ಹೇಗೆ ಅವರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ದೇ ಆರ್ ನಾಟ್ ವೆಲ್ ಎಜುಕೇಟೆಡ್, ದೇ ಆರ್ ವೆರಿ ಪುವರ್. ಅವ್ರಿಗೆ ಎಕ್ಸ್ಪೋಜರ್ ಇಲ್ಲ, ಯಾಕೆಂದರೆ ಸಾಲದಲ್ಲೇ ಮುಳುಗಿದ್ದಾರೆ, ಅವ್ರ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ದೇ ಫೋರ್ ಅವರಿಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ಯು ಅಡ್ಯಾಪ್ಟ್ ಯುವರ್ ಸೆಲ್ಫ್ ಟು ದಟ್ ಚೇಂಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ದೊಡ್ಡ ತಪ್ಪು. ಹಾಗಾಗಿ ಅಕಸ್ಮಾತ್ ಅವ್ರಿಗೆ ಅರ್ಥ ಆದರೂ ಸಹ, ಈವನ್ ಇಫ್ ಇಟ್ ವಾಸ್ ಪಾಸಿಬಲ್, ಇಟ್ ವುಡ್ ನಾಟ್ ಬಿ ಸಫಿಷಿಯೆಂಟ್ ಟು ಆಫ್ಸೆಟ್ ಲಾಸಸ್ ಫ್ರಮ್ ಕ್ಲೈಮೇಟ್ ಚೇಂಜ್. ಸರಿ, ಕೆಲವು ಫಾರ್ಮರ್ಸ್ ಎಲ್ಲಾನು ಬುದ್ಧಿವಂತರು ಅನ್ಕೊಳ್ಳೋಣ, ಅವರು ಕಾಲಕ್ಕೆ ತಕ್ಕ ಹಾಗೆ ಕ್ಲೈಮೇಟ್ ಚೇಂಜ್ಗೆ ತಕ್ಕ ಹಾಗೆ ಕೆಲವು ಚೇಂಜಸ್ಸನ್ನು ಅವರ ಅಗ್ರಿಕಲ್ಚರಲ್ಲಿ ಮಾಡ್ಕೊಂಡಿದ್ದಾರೆ ಅಂತಲೂ ಅಂದ್ಕೊಳ್ಳೋಣ. ಆದರೂ ಸಹ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಲಾಸಸ್ಸನ್ನು ನಾವು ಕಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಆ್ಯಂಡ್ ಅದನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು? ಟು ಡೀಲ್ ವಿತ್ ದಿಸ್, adaptation to climate change is paramount alongside a fast mitigation response. ಅಂತಂದ್ರೇನು? ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು? ಅಡ್ಯಾಪ್ಟೇಷನ್. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಬಿಗ್ ಎನ್ವೈರನ್ಮೆಂಟಲ್ ಶಿಫ್ಟ್. ಅಂತಂದರೆ ಏನು? ಅದು ವಾಟ್ ಯು ಕಾಲ್ ಕ್ಲೈಮೇಟಲ್ಲಿ ಎಲ್ಲ ಕಡೆ ದ ವರ್ಲ್ಡ್ ಓವರ್ ಎಲ್ಲ ಕಡೆನೂ ಸಹ ಬಹಳಷ್ಟು ಅನ್ಸೀಸನಲ್ ಆಗಿ ಎಲ್ಲನೂ ಆಗ್ತಾ ಇರೋದಂತೂ ಒಂದು ಬಂದ್ಬಿಟ್ಟಿದೆ. ಓಕೆ, ಯು ಆರ್ ನಾಟ್ ಏಬಲ್ ಟು ಚೇಂಜ್ ಇಟ್, ಬಟ್ ಯು ಹ್ಯಾವ್ ಟು ಗೆಟ್ ಯೂಸ್ಡ್ ಟು ಇಟ್. ಅಡ್ಯಾಪ್ಟ್ ಅಂತಂದ್ರೇನು? ಅದಕ್ಕೆ ಹೊಂದಿಕೊಂಡು ಹೋಗೋದು, ದಟ್ ಈಸ್ ಕಾಲ್ಡ್ ಆಸ್ ಅಡ್ಯಾಪ್ಟೇಷನ್. ಹಾಗಾಗಿ ವಾಟ್ ಈಸ್ ಪ್ಯಾರಮೌಂಟ್ ಅಂದ್ರೇನು? ಅಡ್ಯಾಪ್ಟೇಷನ್ ಟು ಕ್ಲೈಮೇಟ್ ಚೇಂಜಸ್ ಪ್ಯಾರಮೌಂಟ್ ಅಂದರೆ ಸುಪ್ರೀಮ್ ಸಿಗ್ನಿಫಿಕೆನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ಯಾರಮೌಂಟ್ ಅಂತ ಹೇಳಿ ನಾವು ಫಸ್ಟ್ ಅಡ್ಯಾಪ್ಟೇಷನನ್ನು ಮಾಡ್ಕೊಳ್ಬೇಕು. ಅದರ ಜೊತೆಯಾಗಿ ಮಿಟಿಗೇಷನ್ ರೆಸ್ಪಾನ್ಸ್. ಮಿಟಿಗೇಷನ್ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಹಾನಿನ ಕಡಿಮೆ ಮಾಡ್ತಾ ಹೋಗೋದಕ್ಕೆ ಏನು ಮಾಡಬೇಕು? ಮಿಟಿಗೇಷನ್ ಮೀನ್ಸ್ ಟು ರೆಡ್ಯೂಸ್ ದ ಇಫೆಕ್ಟ್ಸ್, ದ ಬ್ಯಾಡ್ ಇಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಅನಾದರ್ ಸೊಲ್ಯೂಷನ್ ಈಸ್ ಟು ಹ್ಯಾವ್ ಅ ಪ್ಲಾನ್. ಮೂರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ಅಡ್ಯಾಪ್ಟೇಷನ್, ಸೆಕೆಂಡ್ ಒನ್ ಈಸ್ ಫಾಸ್ಟ್ ಮಿಟಿಗೇಷನ್ ರೆಸ್ಪಾನ್ಸ್, ಅನಾದರ್ ಸೊಲ್ಯೂಷನ್ ಈಸ್ ಟು ಹ್ಯಾವ್ ಅ ಪ್ಲಾನ್ ಆರ್ ಪಾಲಿಸಿ ಡ್ರಿವನ್ ಅಡ್ಯಾಪ್ಟೇಷನ್. ಒಂದು ಪಾಲಿಸಿ ಮಾಡೋದು, ಗವರ್ಮೆಂಟಿಂದ ಒಂದು ಪಾಲಿಸಿ ತಗೊಂಡು ಬಂದು ವಿಚ್ ವುಡ್ ರಿಕ್ವೈರ್ ದಿ ಗವರ್ಮೆಂಟ್ ಟು ಕಮ್ ಅಪ್ ವಿತ್ ಪಾಲಿಸಿ ರೆಕಮೆಂಡೇಶನ್ಸ್. ಫಸ್ಟ್ ಲೆವೆಲಲ್ಲಿ ಏನು ಅಂತ ಹೇಳಿದ್ರೆ ಇಂಡಿವಿಜುವಲ್ಸೇ ಸ್ವಲ್ಪ ನಾವೆಲ್ಲ ಪರ್ಸೆಪ್ಷನ್ ತಗೊಂಡು ಹೀಗೀಗಿದೆ ಅಂತ ಹೇಳಿ ನಾವೇ ಓನ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಆ ಪ್ರಕೃತಿಗೆ ಅಡ್ಜಸ್ಟ್ ಮಾಡ್ತಾ ಹೋಗುವಂಥದ್ದು. ಅದರ ಜೊತೆಗೆ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಹಾನಿನ ಕಡಿಮೆ ಮಾಡ್ತಾ ಹೋಗೋದು. ಥರ್ಡ್ ಆಪ್ಷನ್ ಏನು ಅಂತ ಅಂದರೆ ಗವರ್ಮೆಂಟ್ ಇಂಟರ್ಫಿಯರ್ ಆಗಿ ಕೆಲವು ಪಾಲಿಸೀಸನ್ನು ಬಿಡುಗಡೆ ಮಾಡಿಕೊಂಡು ದಟ್ ಮೀನ್ಸ್ ರಿಕ್ವೈರ್ ದಿ ಗವರ್ಮೆಂಟ್ ಟು ಕಮ್ ವಿತ್ ಪಾಲಿಸಿ ರಿಕಮೆಂಡೇಶನ್. ಪರ್ಸೆಪ್ಷನ್ ಈಸ್ ಅ ನೆಸೆಸರಿ ಪ್ರೀ ರಿಕ್ವಿಸೈಟ್. ಗವರ್ಮೆಂಟ್ ಏನೇ ಪಾಲಿಸೀಸ್ ಮಾಡಲಿ, ಏನೇ ಒಂದು ಆರ್ಡರ್ ಮಾಡಲಿ, ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇಂಡಿವಿಜುವಲ್ ಲೆವೆಲಲ್ಲಿ ನಮಗೆ ಪರ್ಸೆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಎನಿ ನಂಬರ್ ಆಫ್ ಗವರ್ಮೆಂಟ್ ಪಾಲಿಸೀಸ್ ಈಸ್ ಅ ವೇಸ್ಟ್. Okay, so what are they telling? Perception is a necessary prerequisite ಫಾರ್ ಅಡ್ಯಾಪ್ಟೇಷನ್. ಅಂದ್ರೇನು? ನಾವು ಅಡ್ಜಸ್ಟ್ ಆಗಬೇಕು, ಒಂದು ಹೊಸ ಸಂದರ್ಭಕ್ಕೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಅದು ನನ್ನ ಮನಸ್ಸಿಗೆ ಬರಬೇಕು ಫಸ್ಟು. ಸೊ ಹಾಗಾಗಿ ಮೈ ಮೈಂಡ್ ಶುಡ್ ಎಕ್ವಿಪ್ ಅಂದರೆ ನಾನು ಫಸ್ಟು ತೀರ್ಮಾನ ಮಾಡಬೇಕು, ಏನೋ ಬದಲಾವಣೆ ಆಗ್ತಾ ಇದೆ ಪ್ರಕೃತಿಯಲ್ಲಿ. ಸೊ ಐ ಹ್ಯಾವ್ ಟು ಅದರ ತಕ್ಕ ಹಾಗೆ ಐ ಹ್ಯಾವ್ ಟು ಅಡ್ಯಾಪ್ಟ್ ಮೈ ಸೆಲ್ಫ್, ಚೇಂಜ್ ಮೈ ಲೈಫ್ ಸ್ಟೈಲ್, ಓಕೆ, ಚೇಂಜ್ ಮೈ ಹ್ಯಾಬಿಟ್ಸ್ ಅನ್ನೋದು ಬರಬೇಕು. ವೆದರ್ ಫಾರ್ಮರ್ಸ್ ಆರ್ ಅಡ್ಯಾಪ್ಟಿಂಗ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಟು ಕ್ಲೈಮೇಟ್ ಚೇಂಜ್ ಡಿಪೆಂಡ್ಸ್ ಆನ್ ವೆದರ್ ದೇ ಪರ್ಸೀವ್ ಇಟ್ ಆರ್ ನಾಟ್. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋ ಥರ ಆ ಕ್ಲೈಮೇಟ್ಗೆ ಸೂಟೇಬಲ್ ಆಗೋ ಥರ ನಾನು ಕ್ರಾಪ್ಸನ್ನು ಬೆಳಿಬೇಕು ಅನ್ನೋದು ಫಾರ್ಮರ್ಸ್ಗೆ ಫಸ್ಟ್ ಬರಬೇಕು. ಸೊ ಹಾಗಾಗಿ ಫಾರ್ಮರ್ಸು ಅವರು ರೂಢಿಯಲ್ಲಿ ಮಾಡ್ತಾ ಇರೋ ಬೆಳೆಗಿಂತನೂ ಆ ಕ್ಲೈಮೇಟ್ ಇವಾಗ ಯಾವ ಥರ ಹೊಸ ಕ್ಲೈಮೇಟ್ ಬರ್ತಾ ಇದೆ ಅದಕ್ಕೆ ಸೂಟೇಬಲ್ ಆಗಿ ನಾನು ಕ್ರಾಪ್ಸನ್ನು ಬದಲಾಯಿಸ್ತೀನಿ ಅನ್ನೋದು ಯಾವಾಗ ಬರುತ್ತೆ? ವೆನ್ ಹಿಸ್ ಪರ್ಸೆಪ್ಷನ್ ಇಸ್ ಕ್ಲಿಯರ್. ಅದೊಂದು ತಲೆಗೆ ಬರಬೇಕು ಫಸ್ಟು. ಸೊ ಹಿಸ್ ಮೈಂಡ್ ಶುಡ್ ಬಿ ಕ್ಲಿಯರ್, ಹಿಸ್ ಮೈಂಡ್ ಶುಡ್ ಥಿಂಕ್ ಆಫ್ ಇಟ್. ಸೊ ವೆನ್ ಹಿ ಗೆಟ್ಸ್ ದ ಪರ್ಸೆಪ್ಷನ್ ದಟ್ ಹಿ ಹ್ಯಾಸ್ ಟು ಚೇಂಜ್ ದ ಕ್ರಾಪ್ ಟು ಸೂಟ್ ದ ಕ್ಲೈಮ್ಯಾಟಿಕ್ ಚೇಂಜ್ ಅನ್ನೋವಾಗ ಮಾತ್ರ ಅಲ್ಲಿ ಅಡ್ಯಾಪ್ಟೇಷನ್ ಸಾಧ್ಯ ಆಗುತ್ತೆ. ಸೊ ಅಡ್ಯಾಪ್ಟೇಷನ್ ಆಗಬೇಕು ಅಂತ
ಅಂದರೆ ಫಸ್ಟ್ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಪರ್ಸೆಪ್ಷನ್. ಆಲ್ ರೈಟ್, ದೆನ್ ಹವೆವರ್ ದಿಸ್ ಇಸ್ ನಾಟ್ ಆಲ್ವೇಸ್ ಎನಫ್ ಫಾರ್ ಅಡ್ಯಾಪ್ಟೇಷನ್. ಇಟ್ ಈಸ್ ಇಂಪಾರ್ಟೆಂಟ್ ಹೌ ಅ ಫಾರ್ಮರ್ ಪರ್ಸೀವ್ಸ್ ದ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ ಕ್ಲೈಮೇಟ್ ಚೇಂಜ್. ಸರಿ, ಫಾರ್ಮರ್ ಬರೀ ಪರ್ಸೀವ್ ಮಾಡ್ಕೊಳ್ಳೋದಲ್ಲ, ಓ ಐ ಹ್ಯಾವ್ ಟು ಚೇಂಜ್ ಮೈ ಕ್ರಾಪ್ಸ್ ಓಕೆ ಟು ಸೂಟ್ ದ ಕ್ಲೈಮೇಟ್ ಅಂತ ಹೇಳಿ ನಾನು ಚೇಂಜ್ ಮಾಡ್ಕೋತೀನಿ, ಇನ್ನು ಮುಂದೆ ಈ ಬೆಳೆ ಎಲ್ಲ ಇನ್ನೊಂದು ಬೆಳೆ ಆ ಸೀಸನ್ಗೆ ತಕ್ಕನಾಗಿ ಮಾಡ್ಕೋತೀನಿ ಅನ್ನೋದು ಫಸ್ಟ್ ಪಾಯಿಂಟ್. ಆದರೆ ಅದರ ಜೊತೆಗೆ ವಾಟ್ ಈಸ್ ಅನಾದರ್ ಇಂಪಾರ್ಟೆಂಟ್ ಅಂತಂದರೆ ಈ ಹೊಸ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ, ನೋಬಡಿ ನೋಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹಾಗಾಗಿ he should take a calculated risk. The farmer should be ಸೊ ರೀಸನೇಬಲ್. ಎಷ್ಟು ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಹೇಳಿದ್ರೆ, ನಾನೇನೋ ಇಷ್ಟು ವರ್ಷ ಬೆಳೆ ಬೆಳೀತಾ ಇರೋದನ್ನು ಬಿಟ್ಟು ಹೊಸ ಬೆಳೆನ ಅಕಾರ್ಡಿಂಗ್ ಟು ದ ಕ್ಲೈಮೇಟ್ ನಾನು ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅದರ ಜೊತೆಗೆ ಅಕಸ್ಮಾತ್ ಹಾನಿ ಆಯಿತು, ಅದರಲ್ಲಿ ರಿಸ್ಕ್ಸ್ ಇತ್ತು ಅಂತ ಅಂದ್ರೂ ಐ ಶುಡ್ ಬಿ ಏಬಲ್ ಟು ಅನಲೈಸ್ ದ ರಿಸ್ಕ್ಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, ಅದರ ಜೊತೆ ರಿಸ್ಕ್ಸ್ ಇದೆ ಅಂತ ಹೇಳಿದ್ರೆ ಆ ರಿಸ್ಕನ್ನು ಸಹ ನಾನು ಕ್ಯಾಲ್ಕುಲೇಟ್ ಮಾಡಿ ರೆಡಿ ಆಗಿರಬೇಕು. ಸೊ ದ್ಯಾಟ್ ಶುಡ್ ಬಿ ದ ಪ್ರಿಪರೇಷನ್ ಆಫ್ ದಿ farmer. All right, so this is about the passage. Okay, fine. Now, which one of the following statements best reflects the most logical and rational message? Now, you see, we want ಈ passage ಇಂದ ನಮಗೆ logical message ಯಾವುದು? ಈ 4 option, most logical and rational message conveyed by the author. Now, adaptation to climate change and mitigation response are basically the responsibilities of the government. ಕ್ಲೈಮೇಟ್ ಚೇಂಜ್ಗೆ ಅಡಾಪ್ಟ್ ಆಗೋದು, ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಹಾನಿನ ಕಡಿಮೆ ಮಾಡೋದು ಟೋಟಲ್ ಆಗಿ ಅದು ಗವರ್ಮೆಂಟಿನ ಜವಾಬ್ದಾರಿ. ನಮ್ದೇನಿಲ್ಲ, ಅಲ್ಲಿ ಫಾರ್ಮರ್ಸ್ ಏನೂ ಇಲ್ಲ, ವಿ ಆರ್ ಜಸ್ಟ್ ನ್ಯೂಟ್ರಲ್. ಗೌರ್ಮೆಂಟ್ ಹೇಗೆ ಮಾಡುತ್ತೋ ಅದನ್ನು ಅದರ ಪ್ರಕಾರ ನಡ್ಕೊಂಡು ಹೋಗೋದು. ಅದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಕ್ಲೈಮೇಟ್ ಚೇಂಜ್ ಕಾಸಸ್ ಅ ಚೇಂಜ್ ಇನ್ ಗವರ್ಮೆಂಟ್ ಪಾಲಿಸೀಸ್ ರಿಗಾರ್ಡಿಂಗ್ ಲ್ಯಾಂಡ್ ಯೂಸ್ ಪ್ಯಾಟರ್ನ್ಸ್ ಇನ್ ದ ಕಂಟ್ರಿ. ಕ್ಲೈಮೇಟ್ ಚೇಂಜ್ ಬರ್ತಾ ಇದ್ದ ಹಾಗೇನೆ ಲ್ಯಾಂಡ್ ಇದ್ರ ಬಗ್ಗೆನೂ ಸಹ ಗೌರ್ಮೆಂಟು ಕೆಲವೊಂದು ಪಾಲಿಸೀಸನ್ನು ತಗೊಳ್ಳತ್ತೆ ಅಂತ ಹೇಳಿ. ಓಕೆ, ಥರ್ಡ್ ಒನ್, ರಿಸ್ಕ್ ಪರ್ಸೆಪ್ಷನ್ಸ್ ಆಫ್ farmers are important for motivating them for taking adaptation decisions. So farmers ಗೆ ರಿಸ್ಕ್ ಪರ್ಸೆಪ್ಷನ್, ಅದು ಅವ್ರಿಗೆ ಫಸ್ಟ್ ಪರ್ಸೆಪ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಬರೀ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದಲ್ಲ, ಇದರಲ್ಲಿ ರಿಸ್ಕ್ಸು ಸಹ ಇರುತ್ತೆ. ಆ ರಿಸ್ಕ್ಸನ್ನು ಹೇಗೆ ಫೇಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಾಗ ಅಡ್ಯಾಪ್ಟೇಷನ್ ಸುಲಭ ಆಗುತ್ತೆ. ಡಿಸಿಷನ್ ಟೇಕಿಂಗ್ ವಿಲ್ ಬಿ ಈಸಿಯರ್. ಸಿನ್ಸ್ ಮಿಟಿಗೇಷನ್ ಇಸ್ ನಾಟ್ ಪಾಸಿಬಲ್, ಗವರ್ಮೆಂಟ್ಸ್ ಶುಡ್ ಕಮ್ ಅಪ್ ವಿತ್ ಪಾಲಿಸೀಸ್ ಫಾರ್ ಕ್ವಿಕ್ ರೆಸ್ಪಾನ್ಸ್ ಟು ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಹಾನಿನ ಕಡಿಮೆ ಮಾಡೋಕ್ಕಾಗದೇ ಇರೋದ್ರಿಂದ ಗೌರ್ಮೆಂಟ್ ಏನು ಮಾಡಬೇಕು, ಬೇಗ ಬೇಗ ಕೆಲವೊಂದು ಪಾಲಿಸೀಸನ್ನ ಬಿಡುಗಡೆ ಮಾಡಬೇಕು. ಸೊ ವಿಚ್ ಆಪ್ಷನ್ ಡು ಯು ಫೀಲ್ ಇಸ್ ರೈಟ್? ರಿಸ್ಕ್ ಪರ್ಸೆಪ್ಷನ್. ವಿ ಆರ್ ಸ್ಟಾರ್ಟಿಂಗಿಂದ ನಾವು ಮಾತಾಡ್ತಾ ಇರೋದು, ವಿ ಆರ್ ಟಾಕಿಂಗ್ ಅಬೌಟ್ ಅಡ್ಯಾಪ್ಟೇಷನ್ ಆ್ಯಂಡ್ ರಿಸ್ಕ್ ಪರ್ಸೆಪ್ಷನ್. ಪರ್ಸೆಪ್ಷನ್, ಥಿಂಕಿಂಗ್ ಎಬಿಲಿಟಿ ಆಫ್ ದ ಫಾರ್ಮರ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಗವರ್ಮೆಂಟ್ ಏನೇ ಮಾಡಿದ್ರೂ ಸಹ ಫಾರ್ಮರ್ಸಲ್ಲಿ ಒಂದು ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಎನಿ ನಂಬರ್ ಆಫ್ ಪಾಲಿಸೀಸ್ ಯು ಟೇಕ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಆಲ್ ರೈಟ್, so the passage number 4, the emissions humans put into the atmosphere. Now see, all these are very very relevant social topics. Okay, ಇದೇನು ಕತೆ ಮತ್ತು ಯಾವುದೋ ಒಂದು ಎಮೋಷ್ನಲ್ ರೊಮ್ಯಾಂಟಿಕ್ ಕತೆ ಇದಲ್ಲ, ಸಿಚುವೇಶನ್ಸ್ ಅಲ್ಲ. ಇಟ್ಸ್ ಟಾಕಿಂಗ್ ಅಬೌಟ್ ಪ್ರಾಕ್ಟಿಕಲ್ ಹ್ಯೂಮನ್ ಪ್ರಾಬ್ಲಮ್ಸ್ ವೇರ್ ಇದನ್ನೆಲ್ಲ ನಾವು ಸಾಲ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಲಿವಿಂಗ್ ಇಟ್ ಸೆಲ್ಫ್, ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಅ ಬಿಗ್ ಚಾಲೆಂಜ್. ಓಕೆ, ನಾವು ದಿ ಎಮಿಷನ್ಸ್ ಅಂದರೆ ವೆಹಿಕಲ್ಸಿಂದ ಆಗ್ತಾ ಇರೋದು, ಫ್ಯೂಯಲ್ಸಿಂದ ಬಿಡುಗಡೆ ಆಗ್ತಾ ಇರುವಂಥ ಹೊಗೆ. ಓಕೆ, ದ ಪೊಲ್ಯೂಷನ್ ಹ್ಯೂಮನ್ಸ್ ಪುಟ್ ಇನ್ ಟು ದಿ ಅಟ್ಮಾಸ್ಫಿಯರ್ ನೌ ವಿಲ್ ಅಫೆಕ್ಟ್ ದಿ ಕ್ಲೈಮೇಟ್ ಇನ್ ದ ಮಿಡಲ್ ಆಫ್ ದ ಸೆಂಚುರಿ ಆನ್ವರ್ಡ್ಸ್. ಇವತ್ತು ನಾವು ಅಟ್ಮಾಸ್ಫಿಯರಲ್ಲಿ ಬಿಡುಗಡೆ ಆಗ್ತಿರುವಂಥ ಹೊಗೆ, ಧೂಳು, ಇದೆಲ್ಲನೂ ಸಹ ಇದರ ಪರಿಣಾಮ ಮ್ಯಾಕ್ಸಿಮಮ್ ಯಾವಾಗ ಮುಟ್ಟತ್ತೆ ಅಂತ ಹೇಳಿದ್ರೆ ಮಿಡಲ್ ಆಫ್ ದ ಸೆಂಚುರಿ. ದಟ್ ಮೀನ್ಸ್ ಫ್ರಮ್ 1930 ಆನ್ವರ್ಡ್ಸ್ ಯು ವಿಲ್ ಸಿ ದ ಎಫೆಕ್ಟ್ ಆಫ್ ದಿ ಎಮಿಷನ್ಸ್. ವೆಹಿಕಲ್ಸಿಂದ, ಆಟೋಮೊಬೈಲ್ಸಿಂದ ಮತ್ತು ಫ್ಯೂಯಲ್ಸಿಂದ ಎಮಿಟ್ ಆಗ್ತಿರುವಂತಹ ಗ್ಯಾಸಸ್ ಎಲ್ಲನೂ ಸಹ ಇದರ ನಿಜವಾದ ಪರಿಣಾಮ ನಾವು ಯಾವಾಗ ನೋಡ್ತೀವಿ? ಫ್ರಮ್ ದ ಮಿಡಲ್ ಆಫ್ ದ ಪ್ರೆಸೆಂಟ್ ಸೆಂಚುರಿ. ದಟ್ ಮೀನ್ಸ್ ಫ್ರಮ್ 2030 ಆನ್ವರ್ಡ್ಸ್ ವಿ ವಿಲ್ ಬಿ ಸೀಯಿಂಗ್ ದ ಎಫೆಕ್ಟ್ ಆಫ್ ದ ಪೊಲ್ಯೂಷನ್. ಓಕೆ, technological change meanwhile could make a future transition away from fossil fuels cheap, or it might not, leaving the world with a terrible choice between sharply
reducing emissions at huge cost or suffering through the effects of unabated warming. ಈಗ ಸರಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಸೊ ಟೆಕ್ನಾಲಜಿಯಿಂದ ಈ ಥರ ಏನಾದ್ರು ಪೊಲ್ಯೂಷನ್ ಕಡಿಮೆ ಮಾಡ್ಬೋದಾ, ಬ್ಯಾಟ್ರಿ ವೆಹಿಕಲ್ಸ್ ಇದೆ ಅಥವಾ ಬೇರೆ ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಬರಬಹುದು ಅಂತ ಅಂದ್ಕೊಂಡ್ರೂ ಸಹ ಟೆಕ್ನಾಲಜಿಕಲ್ ಚೇಂಜ್ ಮೀನ್ ವೈಲ್ ಕುಡ್ ಮೇಕ್ ಅ ಫ್ಯೂಚರ್ ಟ್ರಾನ್ಸಿಷನ್ ಮಾಡಬಹುದು. ಟ್ರಾನ್ಸಿಷನ್ ಅಂದರೆ ಒಂದು ಬದಲಾವಣೆ ತರಬಹುದು. ಅಂದರೆ ಫ್ಯೂಯಲ್ಸ್ ಬೇಡ, ಬೇರೆ ಆಲ್ಟರ್ನೇಟಿವ್ಸ್ ನಾವು ಕೊಡ್ತೀವಿ, ಈ ಎಕ್ಸಿಸ್ಟಿಂಗ್ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಪೆಟ್ರೋಲ್ ಡೀಸೆಲ್ ಅದೆಲ್ಲ ಇಲ್ಲದೆ ಇನ್ನೂ ಚೀಪಾಗಿ ಸಿಗುವಂಥದ್ದನ್ನು ಕಂಡು ಹಿಡಿಬಹುದು, ಹಿಡಿದೇ ಇರಬಹುದು. ಆಗ ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಚಾಯ್ಸ್ ಏನು, ಟೆರಿಬಲ್ ಚಾಯ್ಸ್. ಇವಾಗ 2030 ಆನ್ವರ್ಡ್ಸ್ ಒಂದೇ ಚಾಯ್ಸ್ ಇರೋದು ಏನು ಅಂತ ಹೇಳಿದ್ರೆ ಶಾರ್ಪ್ಲಿ ರೆಡ್ಯೂಸಿಂಗ್ ಎಮಿಷನ್ಸ್ ಅಟ್ ಹ್ಯೂಜ್ ಕಾಸ್ಟ್. ಏನು ಅಂತಂದರೆ ನೀವು ಈ ಎಮಿಷನನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಬೇಕಾಗಿರೋ ಅಂತಹ ಕಾಸ್ಟ್ ಇಟ್ ಈಸ್ ವೆರಿ ಟ್ರೆಮೆಂಡಸ್. ಓಕೆ, ಸೊ ಯು ಸಿ ರೆಡ್ಯೂಸಿಂಗ್ ಎಮಿಷನ್ಸ್, ಆ ಎಮಿಷನ್ ಇದನ್ನು ನೀವು ಕಡಿಮೆ ಮಾಡಬೇಕು, ಅಷ್ಟೊಂದು ಹೊಗೆ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಇಟ್ ಕಾಸ್ಟ್ ವೆರಿ ವೆರಿ ಮಚ್. ಅಂದ್ರೇನು, ಆಟೋಮೊಬೈಲ್ಸಿಂದ ಹೊಗೆ ಬರಬಾರ್ದು, ಎಮಿಷನ್ಸ್ ಬರಬಾರ್ದು ಅಂತ ಆ ರೀತಿ ನೀವೇನಾದರೂ ವೆಹಿಕಲ್ಸನ್ನು ಕಂಡು ಹಿಡಿತೀರಾ ಅಂತ ಹೇಳಿದ್ರೆ ಇಟ್ ಈಸ್ ಅಟ್ ಅ ಹ್ಯೂಜ್ ಕಾಸ್ಟ್. ಅದರ ಒಂದು ಕಾಸ್ಟ್ ಅಥವಾ ಖರ್ಚು ಎಷ್ಟಾಗುತ್ತೆ ಅನ್ನೋ ಕಲ್ಪನೆ ಯಾರಿಗೂ ಇಲ್ಲ. ಅಥವಾ ಇನ್ನೊಂದು ಆಪ್ಷನ್ ಏನು, ಸಫರಿಂಗ್ ಥ್ರೂ ದ ಎಫೆಕ್ಟ್ಸ್ ಆಫ್ ಅನ್ಅಬೇಟೆಡ್ ವಾರ್ಮಿಂಗ್. ಇಲ್ಲ, 45 ಡಿಗ್ರೀಸ್ ಆಗ್ತಿದೆ ಟೆಂಪ್ರೇಚರ್, 50 ಡಿಗ್ರೀಸ್ ಆಗ್ತಿದೆ, ಅನ್ಅಬೇಟೆಡ್ ಅಂದರೆ ಇಟ್ ವಿಲ್ ನೆವರ್ ಗೋ ಡೌನ್. ಗ್ಲೋಬಲ್ ವಾರ್ಮಿಂಗ್ ಈಸ್ ಹ್ಯಾಪನಿಂಗ್, ಅದರ ಜೊತೆಲೇ ಇರ್ತೀವಿ, ನಾವು ನರಳ್ಕೊಂಡೇ ಬದುಕ್ತೀವಿ ಅಂತ ಇದ್ದರೆ ಎರಡೇ ಚಾಯ್ಸ್. ಒಂದು, ತುಂಬ ಹಣ ಖರ್ಚು ಮಾಡಿ ಎಮಿಷನ್ಸನ್ನು ಕೆಳಗಿಳಿಸೋದು, ಹ್ಯೂಜ್ ಕಾಸ್ಟ್. ಅಥವಾ ನಾವು ಗ್ಲೋಬಲ್ ವಾರ್ಮಿಂಗ್ ಜೊತೆನೇ ಇದ್ದು ಸಾಯ್ತೀವಿ ಅನ್ನೋದು ಎರಡು ಆಪ್ಷನ್. ಈಗ businesses that do not hedge against the threat of uncertain outcomes fail. ಈಗ ನಮ್ಮ ಇಡೀ ಪ್ರಪಂಚದಲ್ಲಿ ಬಿಸ್ನೆಸ್ಸೇ ಇರೋದು, ಕಾರ್ಪೊರೇಟ್ ಸೆಕ್ಟರ್ ಎವ್ರಿವೇರ್, ಬಿಸ್ನೆಸ್ ಆರ್ಗನೈಸೇಷನ್ಸ್ ದಟ್ ಡು ನಾಟ್ ಹೆಡ್ಜ್ ಅಗೇನ್ಸ್ಟ್. ಈಗ ಒಂದು ಥ್ರೆಟ್ ಇದೆ. ಥ್ರೆಟ್ ಅಂದ್ರೇನು, ಈಗ ಇದು ವಾರ್ನಿಂಗ್, ನೇಚರ್ ಒಂದು ವಾರ್ನಿಂಗ್ ಕೊಟ್ಟಿದೆ, ಅವರು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತಂದರೆ, ಯಾಕಂದರೆ ಬಿಸ್ನೆಸ್ಸೇ ಅಲ್ವಾ, ಆಲ್ ದ ಆಟೋಮೊಬೈಲ್ಸ್ ಅದು ಇದು ಎಲ್ಲನೂ ಫೈನಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಮ್ಸ್ ಟು ಬಿಸ್ನೆಸಸ್ ಓನ್ಲಿ. ಸೊ ಇಫ್ ದೇ ಡೋಂಟ್ ಟೇಕ್ ಕೇರ್ ಆನ್ ದ ಥ್ರೆಟ್, ಇವಾಗ ಅನ್ಸರ್ಟನ್ ಔಟ್ಕಮ್ಸ್, ಅನ್ಸರ್ಟನ್ ಅಂದ್ರೇನು, ಮುಂದೆ ಏನು ಆಗುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಈಗಲೇ ನಾವು ಈ ಕಾಷನನ್ನು ತಗೊಂಡು ಕರೆಕ್ಟ್ ಡಿಸಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸಸ್ ಎಲ್ಲನೂ ಸಹ ಏನಾಗುತ್ತೆ, ದ ವರ್ಲ್ಡ್ ಕೆನ್ ನಾಟ್ ಅಫೋರ್ಡ್ ಸಚ್ ರೆಕ್ಲೆಸ್ನೆಸ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಬಿಸ್ನೆಸ್ ಆರ್ಗನೈಸೇಷನ್ಸ್ ಮೇಯ್ನ್ ಆಗಿ ಪ್ರಾಫಿಟ್ ಮೋಟಿವನ್ನು ಬಿಟ್ಟು ಕ್ಲೈಮೇಟ್ ಚೇಂಜ್ಗೆ ಏನು ಬೇಕೋ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ರೆಕ್ಲೆಸ್ ಅಂತಂದ್ರೇನು, ಕೇರ್ಲೆಸ್ ಆ್ಯಟಿಟ್ಯೂಡ್ ತೋರಿಸಿದ್ರೆ ನೋ ಬಡಿ ಕ್ಯಾನ್ ಸೇವ್ ಅಸ್. ದಿಸ್ ಇಸ್ ದಿ ಎಸೆನ್ಸ್ ಆಫ್ ದ ಪ್ಯಾಸೇಜ್. ನಾವು ಇಲ್ಲಿ ಕ್ವಶನ್ಸ್ ಏನಿದೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಕ್ರೂಷಿಯಲ್ ಮೆಸೇಜ್ ಕನ್ವೇಡ್ ಬೈ ದಿ ಆಥರ್ ಆಫ್ ದ ಪ್ಯಾಸೇಜ್. ಸೊ ಆಥರ್ ಏನು ಹೇಳ್ತಿದ್ದಾರೆ, ಇದರ ಸಂದೇಶ ಏನು ಹೇಳ್ತಿದ್ದಾರೆ, ಬಿಸ್ನೆಸಸ್ ದಟ್ ಕಾಸ್ ಎಮಿಷನ್ಸ್, that cause emissions may need to close down or pay for pollution in future. ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಸ್, ಯಾವ್ಯಾವ ಬಿಸ್ನೆಸ್ ಸಂಸ್ಥೆಗಳಿಂದ ಈ ಎಮಿಷನ್ ಪ್ರಾಬ್ಲಮ್ ಆಗ್ತಿದೆ, ಪೊಲ್ಯೂಷನ್ ಪ್ರಾಬ್ಲಮ್ ಆಗ್ತಿದೆ, ಅವರ ಸಂಸ್ಥೆಗಳನ್ನು ಕ್ಲೋಸ್ ಮಾಡಬೇಕು. ಅಥವಾ ಪೊಲ್ಯೂಷನ್ ಅದರ ಇಂಪ್ಯಾಕ್ಟ್ ಏನಿದೆ, ಅದರ ಪರಿಣಾಮ ಏನಿದೆ ಫೇಸ್ ಮಾಡಬೇಕು. ಟು ಆಪ್ಷನ್ಸ್, ವೆದರ್ ಟು ಕ್ಲೋಸ್ ಡೌನ್ ಸಚ್ that means businesses which are responsible for ಎಮಿಷನ್ಸ್ ಕ್ಲೋಸ್ ಮಾಡೋದು, ಅಥವಾ ಕಂಪ್ಲೀಟ್ ಪೊಲ್ಯೂಷನ್ ಜೊತೆನೇ ಬದುಕ್ತೀವಿ ಅಂತ ಹೇಳೋದು, ಲೆಟ್ ದೆಮ್ ಪೇ ಫಾರ್ ಇಟ್, ಮುಂದೆ ಅದಕ್ಕೆ ತಕ್ಕಂಥ ಬೆಲೆ ಕೊಡೋವಂಥದ್ದು. ದಿ ಓನ್ಲಿ ಸೊಲ್ಯೂಷನ್ ಇಸ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ರಿಲೇಟೆಡ್ ಟು ದ ಇಶ್ಯೂಸ್ ಆಫ್ ಕ್ಲೈಮೇಟ್ ಚೇಂಜ್. ಬೇರೆ ದಾರಿನೇ ಇಲ್ಲ, ಟೆಕ್ನಿಕಲ್ ಆಗಿ ಅಡ್ವಾನ್ಸ್ ಆಗ್ತಾನೇ ಇರಬೇಕು, ಏನಾದರೂ ಆಗಲಿ ಮುಂದೆ ಹೋಗ್ತಾ ಇರಬೇಕು ಟೆಕ್ನಾಲಜಿಯಲ್ಲಿ. ಸೆಕೆಂಡ್ ಆಪ್ಷನ್ ಅದು. ವೇಟಿಂಗ್ ಟು ಡೀಲ್ ವಿತ್ ಕಾರ್ಬನ್ ಎಮಿಷನ್ಸ್ ಅಂಟಿಲ್ ಟೆಕ್ನಾಲಜಿ ಇಂಪ್ರೂವ್ಸ್ ಇಸ್ ನಾಟ್ ಅ ವೈಸ್ ಸ್ಟ್ರಾಟಜಿ. ಅಂದರೆ ಕಾರ್ಬನ್ ಎಮಿಷನ್ಸ್, ಕಾರ್ಬನ್ ಇಸ್ ಕಾಸಿಂಗ್ ಪೊಲ್ಯೂಷನ್ ಇನ್ ದಿ ಅಟ್ಮಾಸ್ಫಿಯರ್. ಸೊ ಹಾಗಾಗಿ ಕಾರ್ಬನ್ ಎಮಿಷನ್ಸ್ ಕಡಿಮೆ ಆಗಿ ಮುಂದೆ ಏನಾದರೂ ಒಂದು ಒಳ್ಳೇದಾಗಬಹುದು ಅಂತ ಹೇಳಿ ಕಾಯ್ತಾ ಇರೋದು ಒಳ್ಳೆ ಸ್ಟ್ರಾಟಜಿ ಅಲ್ಲ.
Okay, since future technological change is uncertain, new industry should be based on renewable energy sources. ಸರಿ, ಮುಂದೆ ನಮಗೆ ಟೆಕ್ನಾಲಜಿಕಲ್ ಚೇಂಜ್ ಯಾವ ಥರ ಇರುತ್ತೋ ಏನೋ ಅಂತ ಗೊತ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ಬರುವಂತಹ ಬಿಸ್ನೆಸಸ್ ಯಾವ ಥರ ಇರಬೇಕು, ಅವೆಲ್ಲನೂ ಸಹ ರಿನ್ಯೂಯಬಲ್ ಅಂತಂದ್ರೇನು, ನಮಗೆ ಮತ್ತೆ ಮತ್ತೆ ಸಿಗುವಂತಹ ಎನರ್ಜಿ ರಿಸೋರ್ಸಸ್ ಮೇಲೆ ಆಧಾರ ಇಟ್ಕೊಂಡು ಬಿಸ್ನೆಸ್ ಸಂಸ್ಥೆನ ಓಪನ್ ಮಾಡಬೇಕು. ವಿಚ್ ಆಪ್ಷನ್ ಡು ಯು ಫೀಲ್ ಈಸ್ ರೈಟ್? ಮೈ ಆಪ್ಷನ್ ಈಸ್ ದಿಸ್. Businesses that cause emissions may need to close down. ಅವ್ರು ಇವತ್ತು ಯಾವ್ಯಾವ ಇಂಡಸ್ಟ್ರೀಸ್, ಯಾವ್ಯಾವ ಬಿಸ್ನೆಸ್ ಕಂಪನೀಸ್ ಪೊಲ್ಯೂಷನ್ಗೆ ಕಾರಣ ಆಗ್ತಿದ್ದಾರೆ ಅವ್ರು ಕ್ಲೋಸ್ ಮಾಡೋದು ಬೆಟರ್. ಇಲ್ಲದೆ ಇದ್ದರೆ ದೇ ಹ್ಯಾವ್ ಟು ಪೇ ಫಾರ್ ದ ಪೊಲ್ಯೂಷನ್. ಇಲ್ಲದೆ ಇದ್ದರೆ ಅದು ಅನ್ಲಿಮಿಟೆಡ್ ಆಗಿ ಆ ಪೊಲ್ಯೂಷನ್ ಹೋಗ್ತಾ ಇತ್ತು ಅಂತ ಅಂದರೆ ದ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ಇನ್ ಡೇಂಜರ್. ಆಲ್ ರೈಟ್, ಸೊ ದಟ್ ಈಸ್ ದಿ ಆನ್ಸರ್. ಓಕೆ, ನಾಟ್ the standard, ನೋಡಿ ನೀವು ಯಾವ ಥರ you interpreted. And the last passage for today, passage number 5, environmental problems cause health problems. So we know that we already have been seeing throughout this session that it is repeatedly on crisis of water, air pollution, etc. Environmental problems cause health problems also. Environment and health are very very interlinked. Okay, ನಾವು ಏನು ಉಸಿರಾಡ್ತೀವಿ, ಏನು ಊಟ ಮಾಡ್ತೀವಿ, ಏನು ನೀರು ಕುಡಿತೀವಿ, it has got a direct link to our health. Substantial changes in lifestyle can reduce environmental or health problems, but this idea appears almost impossible to adopt. ಅಂದ್ರೇನು, ಈಗ ನಾವು ಈ ಎನ್ವೈರ್ನ್ಮೆಂಟ್ ಇಂದ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ ಅನ್ನ ಹೇಗೆ ಕೌಂಟರ್ ಮಾಡ್ಬೋದು ಅಂತಂದ್ರೆ, ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದರೆ, ವಿತ್ ಚೇಂಜ್ ಇನ್ ಅ ಲೈಫ್ ಸ್ಟೈಲ್ ವಿ ಚೇಂಜ್ ಅವರ್ ಹೆಲ್ತ್ ಪ್ಯಾಟರ್ನ್. ಹೆಲ್ತ್ ಪ್ಯಾಟರ್ನ್ ಚೇಂಜ್ ಆಯಿತು ಅಂದರೆ ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ ಚೇಂಜ್ ಆಗಬಹುದು ಅಂತ ಹೇಳಿ. ಸಬ್ಸ್ಟ್ಯಾನ್ಷಿಯಲ್ ಅಂದರೆ ರೀಸನಬಲ್ ಚೇಂಜಸ್ ಇನ್ ಲೈಫ್ ಸ್ಟೈಲ್ ಕ್ಯಾನ್ ರೆಡ್ಯೂಸ್ ಎನ್ವೈರ್ನ್ಮೆಂಟ್ ಆರ್ ಹೆಲ್ತ್ ಪ್ರಾಬ್ಲಮ್ಸ್. ನಾವು ನಮ್ಮ ಲೈಫ್ ಸ್ಟೈಲ್ ಪ್ಯಾಟರ್ನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಎನ್ವೈರ್ನ್ಮೆಂಟಲ್ ಹಜಾರ್ಡ್ಸನ್ನು ಕಡಿಮೆ ಮಾಡಬಹುದು ಅನ್ನೋದೊಂದು ಆಪ್ಷನ್. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇಟ್ ಅಪಿಯರ್ಸ್ ಟು ಬಿ ಇಂಪಾಸಿಬಲ್ ಟು ಅಡಾಪ್ಟ್. ಯಾಕೆ ಅಂತಂದರೆ ಎಲ್ಲ ಜನರು ಸಹ ಒಂದು ಐಷಾರಾಮ್ಯ ಜೀವನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಸ್ಟಾರ್ಟ್ living simply in a simple lifestyle, less is more ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಎಷ್ಟೆಷ್ಟು ನಮ್ಮ ಜೀವನಕ್ಕೆ ಅನಗತ್ಯವಾದನನ್ನು ಬಿಡ್ತಾ ಹೋಗ್ತೀವೋ, ಲಿವಿಂಗ್ ಲೈಫ್ ಅಟ್ ಇಟ್ಸ್ ಮಿನಿಮಲ್ ಎಕ್ಸಿಸ್ಟೆನ್ಸ್, ಆ ಲೆವೆಲ್ಗೆ ಎಷ್ಟು ಜನ ಬರ್ತಾರೆ? ಸೊ ಸಿಂಪಲ್ ಎಕ್ಸಿಸ್ಟೆನ್ಸ್ ಪ್ರಾಕ್ಟಿಕಲ್ ಆಗಿ ಸುಮಾರು ಜನ ಮಾಡಲಿಕ್ಕಿಲ್ಲ. ದಟ್ ಮೀನ್ಸ್ ವಾಟ್, ಇಟ್ ಮೇ ನಾಟ್ ಬಿ ಇಂಪಾಸಿಬಲ್ ಟು ಅಡಾಪ್ಟ್ ಅ ಸಿಂಪಲ್ ವೇ ಆಫ್ ಲಿವಿಂಗ್. ವಿತ್ ಎನ್ವೈರ್ನ್ಮೆಂಟಲ್ ಪ್ರಾಬ್ಲಮ್ಸ್, ಇಂಡಿವಿಜುವಲ್ ಎಫರ್ಟ್ಸ್ ಕ್ಯಾನ್ ಬಿ ಪರ್ಸೀವ್ಡ್ ಆಸ್ ಹ್ಯಾವಿಂಗ್ ಅ ನೆಗ್ಲಿಜಿಬಲ್ ಇಫೆಕ್ಟ್ ಆ್ಯಂಡ್ ದೇ ಫೋರ್ ಲೀಡ್ ಟು ಇನರ್ಷಿಯಾ. ಸರಿ, ಇಲ್ಲೊಬ್ರು ಅಲ್ಲೊಬ್ರು ಒಂದು ಸಿಂಪಲ್ ವೇ ಆಫ್ ಲೈಫ್ ಇಟ್ಕೋಬೋದು. ನಾನು ಗಾಡಿ ಯೂಸ್ ಮಾಡಲ್ಲ, ನಡ್ಕೊಂಡು ಹೋಗ್ತೀನಿ, ಸೈಕಲಲ್ಲಿ ಹೋಗ್ತೀನಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀನಿ. ಇಂಡಿವಿಜುವಲ್ ಎಫರ್ಟ್ಸ್ ಮಾಡಿದ್ರೂ ಸಹ ಅದು ಎಲ್ಲಿಗೆ ಹೋಯಿತು? ಬಿಕಾಸ್ ದ ಡ್ಯಾಮೇಜ್ ಇಸ್ ಸೊ ಹ್ಯೂಜ್. ಎಲ್ಲರೂ ಅದೇ ಥರ ಇದ್ದಿದ್ರೆ ಆಗ್ತಿತ್ತು. ಬಟ್ ಅಲ್ಲೊಬ್ರು ಇಲ್ಲೊಬ್ರು ಮಾಡಿದರೆ ಏನಾಗ್ತಿದೆ? ಇನರ್ಷಿಯಾ ಅಂತ ಹೇಳಿದ್ರೆ ಲೇಜಿನೆಸ್. ಎಲ್ಲಿದೆಯೋ ಅಲ್ಲೇ ಇರುವಂಥದ್ದು, ಇಟ್ಸ್ ಕಾಲ್ಡ್ ಆಸ್ ಇನರ್ಷಿಯಾ. ಒಬ್ಬರೋ ಇಬ್ಬರೋ ಏನೋ ಬದಲಾವಣೆ ಮಾಡಿದ್ರೆ ಅದೇನು ಪ್ರಯೋಜನ ಇಲ್ಲ. ವಿತ್ ಹೆಲ್ತ್ ಆನ್ ದಿ ಅದರ್ ಹ್ಯಾಂಡ್, ಈಗ ಎನ್ವೈರ್ನ್ಮೆಂಟ್ ಆ್ಯಂಡ್ ಹೆಲ್ತ್ ಎರಡು ಟಾಪಿಕ್ ನಾವು ಮಾತಾಡ್ತಾ ಇರೋದು. ಎನ್ವೈರ್ನ್ಮೆಂಟಲ್ ಪ್ರಾಬ್ಲಮ್ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ ಅಲ್ವಾ? ಎನ್ವೈರ್ನ್ಮೆಂಟ್ ಪ್ರಾಬ್ಲಮನ್ನು ನಾವು ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಒಬ್ಬೊಬ್ಬರೇ ಹೋರಾಟ ಮಾಡೋಕ್ಕಾಗೋದಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಡೆಲ್ಟ್ ವಿತ್ ಒನ್ ಇಂಡಿವಿಜುವಲ್. ಆದರೆ ಹೆಲ್ತ್ ಪ್ರಾಬ್ಲಮನ್ನು ನಮ್ಮ ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಅದನ್ನು ಫೇಸ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೊಳ್ಬಹುದು. ಹೇಗೆ? ಲೆಟ್ ಅಸ್ ಸಿ. ವೈಲ್ with health on the other hand, environmental changes ನಾವು ನಮ್ಮ ಮಟ್ಟದಲ್ಲಿ ಸಾಧ್ಯ ಇಲ್ಲ, ಅದು ಎಲ್ಲರೂ ಸೇರಿದ್ರೆ ಮಾತ್ರ ಸಾಧ್ಯ. ಆದರೆ ಹೆಲ್ತ್ ಅನ್ನೋ ಕಾನ್ಸೆಪ್ಟ್ ತಗೊಂಡಾಗ ಇಂಡಿವಿಜುವಲ್ ಚಾಯ್ಸಸ್ ಕ್ಯಾನ್ ಮೇಕ್ a difference between life and death, literally. ಆದರೆ ಸಾಯೋದು ಬದುಕೋದು, ಲೈಫ್ ಆ್ಯಂಡ್ ಡೆತ್ ಮಧ್ಯದಲ್ಲಿ ಹೆಲ್ತ್ ಯಾರ ಕೈಯಲ್ಲಿರೋದು? ಯಾರ ಕೈಯಲ್ಲೂ ಅಲ್ಲ. ಇಟ್ಸ್ ಇನ್ ಮೈ ಹ್ಯಾಂಡ್. ಓಕೆ, ಎನ್ವೈರ್ನ್ಮೆಂಟ್ ನನ್ನೊಬ್ಬಳ ಕೈಯಲ್ಲಿ ಅಲ್ಲ. All right, so it requires the whole support of the society. Okay, ಆದರೆ when it comes to health ಅನ್ನೋವಾಗ ಯಾರ್ದು ಬೇಡ, I can make changes, right? ಸೊ ಹಾಗಾಗಿ ನನ್ನ ಹೆಲ್ತ್ಗೆ ಯಾವ ಥರ ಲೈಫ್ ಸ್ಟೈಲ್ ಬೇಕು ಅನ್ನೋ ಡಿಸಿಷನ್ ತಗೊಳ್ಳೋದು ನನ್ನ ಒಂದು ಎಬಿಲಿಟಿ ಅದು. ಆ್ಯಂಡ್ ದೇರ್ಫೋರ್ ಚಾಯ್ಸಸ್, ಇಂಡಿವಿಜುವಲ್ ಚಾಯ್ಸಸ್, ಈಗ ನನ್ನದೇ ಆದಂಥ ನಿರ್ಧಾರ ಮಾಡೋದಕ್ಕೆ ಇದ್ರ ಯಾರ್ದು ಒಂದು ಪರ್ಮಿಷನ್ ಬೇಕಾಗಿಲ್ಲ. ಇದು ನಾನು ಇಂಡಿವಿಜುವಲ್ ಚಾಯ್ಸ್ ಮಾಡಬಹುದು, ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಈ ಥರ ಒಬ್ಬೊಬ್ಬರು ಹೆಲ್ತ್, ಅಟ್ಲೀಸ್ಟ್ ಹೆಲ್ತ್ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿನಿಂದನಾದರೂ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಅದು ಇಂಡೈರೆಕ್ಟ್ ಆಗಿ ಎನ್ವೈರ್ನ್ಮೆಂಟ್ಗೂ ಸಹ ಕಾಂಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಥರ
ಇಂಡಿವಿಜುವಲ್ ಲೆವೆಲಲ್ಲಿ ಸುಮಾರು ಜನ ಒಂದು ಬದಲಾವಣೆ ಈಗಾಗಲೇ ಯು ಆರ್ ಸೀಯಿಂಗ್ ದಟ್ ಸಾತ್ವಿಕ್ ವೇ ಆಫ್ ಲಿವಿಂಗ್ ಆಲ್ ರೈಟ್, ಆಮೇಲೆ ಡಯಟ್ ಕಾನ್ಷಿಯಸ್ ಆಗಿರೋದು, ಹೆಲ್ತ್ ಕಾನ್ಷಿಯಸ್ ಆಗಿರೋದು, ವಾಕಿಂಗ್ ಮಾಡೋದು, ಇದೆಲ್ಲನೂ ಬರ್ತಾ ಇದೆ. ಅದೇ ಥರ ವೆನ್ ಯು ಯೂಸ್ ಸಚ್ ಥಿಂಗ್ಸ್, ವಾಕಿಂಗ್ ಪ್ರಿಫರ್ ಮಾಡೋದು, ಸೈಕ್ಲಿಂಗ್ ಪ್ರಿಫರ್ ಮಾಡೋದು, ಇದೆಲ್ಲ ಇಂಡಿವಿಜುವಲ್ ಚಾಯ್ಸ್ ಮಾಡಿಕೊಂಡಾಗ ವಿಲ್ ಇಟ್ ನಾಟ್ ಕಾಂಟ್ರಿಬ್ಯೂಟ್ ಟು ಎನ್ವೈರ್ನ್ಮೆಂಟ್? ಸೊ ಹಾಗಾಗಿ ಆ್ಯಂಡ್ ಯೆಟ್ ಬಾರಿಂಗ್ ಅ ಫ್ಯೂ ದೇರ್ ಸೀಮ್ಸ್ ಟು ಬಿ ದ ಸೇಮ್ ಕಲೆಕ್ಟಿವ್ ಲೆಥಾರ್ಜಿ ಟುವರ್ಡ್ಸ್ ಮೇಕಿಂಗ್ ದೇರ್ ಚಾಯ್ಸಸ್. ಸರಿ, ನಮ್ಮ ಮಟ್ಟಕ್ಕಾದರೂ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲೂ ಸಹ ಹೆಚ್ಚಿನ ಜನ ಬರ್ತಾ ಇಲ್ಲ. ಪೀಪಲ್ ಆರ್ ವೆರಿ ಲಕ್ಸುರಿ ಓರಿಯೆಂಟೆಡ್. ನಮಗೆ ಐಷಾರಾಮ್ಯ ಜೀವನನೇ ಬೇಕು, ನಮಗೆ ಸಿಂಪಲ್ ಲಿವಿಂಗ್ ಬೇಡ, ನಾನು ನಡೆಯಲ್ಲ, ಮೈ ಬಗ್ಗಲ್ಲ, ಈ ಥರ ಕಂಡೀಷನ್ಸ್ ಇಟ್ಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಆನ್ ಒನ್ ಸೈಡ್ ಹೆಲ್ತ್ ಪ್ರಾಬ್ಲಮ್ಸ್, ಬಿ ಪಿ ಶುಗರ್ ಬರ್ತಾನೆ ಇರುತ್ತೆ, ಇನ್ನೊಂದು ಕಡೆ ಏನಾಗ್ತಿದೆ ಎನ್ವೈರನ್ಮೆಂಟಲ್ ಹಜಾರ್ಡ್ಸ್ ಆಲ್ಸೋ ಆರ್ ಇನ್ಕ್ರೀಸಿಂಗ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪ್ಯಾಸೇಜ್. ನಾವು ಕಮಿಂಗ್ ಟು ದ ಕ್ವೆಶ್ಚನ್ಸ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಇಂಪ್ಲಾಯ್ಸ್ ದ ಮೋಸ್ಟ್ rational assumption that can be made from the passage? So which do you think is the most logical argument? We are likely to spend more money on cure than prevention. ಇದೇ ಥರ ನಾವು ಮಾಡ್ತಾ ಇದ್ರೆ ನಾವು ಹಣನ ಅಂದ್ರೇನು, ನಾವು ಅದನ್ನು ತಡೆಗಟ್ಬೋದು, ಏನು ರೋಗಗಳನ್ನು, ಆ ರೋಗ ಇರ್ಬೋದು ಅಥವಾ ಏನೇ ಪ್ರಾಬ್ಲಮ್ ಇರ್ಬೋದು. ಸೊ ಈ ಥರ ಆಗ್ತಾ ಇದ್ರೆ ನಾವು ಅದನ್ನು ವಾಸಿ ಮಾಡೋದಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ತಾ ಇದ್ದೀವಿ, ಅದನ್ನು ತಡೆಗಟ್ಟೋದಕ್ಕಿಂತ ವಾಸಿ ಮಾಡೋದಕ್ಕೆ ಹೆಚ್ಚು ಖರ್ಚು ಮಾಡ್ತೀವಿ ಅನ್ನೋದು ಒಂದು ಅರ್ಥ. ವಿ ಆರ್ ಲೈಕ್ಲಿ ಟು ಸ್ಪೆಂಡ್ ಮೋರ್ ಮನಿ ಆನ್ ಕ್ಯೂರ್ ದ್ಯಾನ್ ಪ್ರಿವೆನ್ಷನ್. ಇಟ್ ಈಸ್ ಅ ಜಾಬ್ ಆಫ್ ದಿ ಗವರ್ಮೆಂಟ್ ಟು ಸಾಲ್ವ್ ಅವರ್ ಎನ್ವೈರ್ನ್ಮೆಂಟಲ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್. ಇದು ನಮ್ದು ಯಾರ್ದು ಸಮಸ್ಯೆ ಅಲ್ಲ, ಇದು ಗವರ್ಮೆಂಟ್ ಜವಾಬ್ದಾರಿ. ಅದೇನು ಪ್ರಾಬ್ಲಮ್ ಇತ್ತು ಅದೆಲ್ಲ ಎನ್ವೈರ್ನ್ಮೆಂಟ್ ಇರಲಿ, ಹೆಲ್ತ್ ಇರಲಿ, ಎಲ್ಲನೂ ಸಹ ಗವರ್ಮೆಂಟೇ ಜವಾಬ್ದಾರಿ, ಅದೇ ನೋಡ್ಕೊಳ್ಳಿ. Health can be protected even if environmental problems go unattended. ಹೆಲ್ತ್ ಅಂದ್ರೇನು, ಎನ್ವೈರ್ನ್ಮೆಂಟ್ಗೆ ನಾವೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗದೇ ಇದ್ರೂ ಸಹ ಹೆಲ್ತ್ಗಾದರೂ ನಾವೇನೋ ಒಂದು ಬದಲಾವಣೆ ನಮ್ಮ ಹಂತದಲ್ಲಿ ಮಾಡಬಹುದು. ಓಕೆ, ಈವನ್ ಇಫ್ ಎನ್ವೈರ್ನ್ಮೆಂಟಲ್ ಪ್ರಾಬ್ಲಮ್ಸ್ ಗೋ ದಟ್ third option. Loss of traditional lifestyle and the influence of western values led to some unhealthy ways of living. ಈಗ ನಮ್ಮ ಪ್ರಾಚೀನ ಕಾಲದ ಪದ್ಧತಿಯನ್ನು ಬಿಟ್ಟು ವೆಸ್ಟರ್ನ್ ವ್ಯಾಲ್ಯೂಸ್ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದನೇ ಈ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. So which do you feel is the right option? Go through the passage again. Or finally, what is his conclusion? And yet, barring a few, there seems to be a same collective lethargy towards making their choices. So, ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಇಂಡಿವಿಜುವಲ್ ಲೆವೆಲಲ್ಲಿ ಚೇಂಜ್ ಮಾಡ್ಬೋದು, ಆದರೆ ಇಂಡಿವಿಜುವಲ್ ಲೆವೆಲಲ್ಲೂ ಸಹ ಕೆಲವೊಬ್ಬರನ್ನ ಬಿಟ್ಟರೆ ಹೆಚ್ಚಿನ ಜನ ಕಲೆಕ್ಟಿವ್ ಲೆಥಾರ್ಜಿ ಅಂದರೆ ಎಲ್ಲರೂ ಸೋಮಾರಿಗಳ. ಲೆಥಾರ್ಜಿ ಅಂತಂದರೆ ಸೋಮಾರಿಗಳು. ದೇ ಡೋಂಟ್ ವಾಂಟ್ ಟು ವರ್ಕ್, ದೇ ಡೋಂಟ್ ವಾಂಟ್ ಟು ಮೇಕ್ ಅ ಚೇಂಜ್ ಇನ್ ದೇರ್ ಲೈಫ್ ಸ್ಟೈಲ್ ಟುವರ್ಡ್ಸ್ ಮೇಕಿಂಗ್ ದೇರ್ ಚಾಯ್ಸಸ್. ಸೊ ಇದರಿಂದ ಎಲ್ಲ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಎನ್ವೈರ್ನ್ಮೆಂಟ್ ಪ್ರಾಬ್ಲಮ್ ನಾವಂತೂ ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಇಂಡಿವಿಜುವಲ್ ಲೆವೆಲಲ್ಲಿ ಮಾಡೋಣ ಅಂತಂದರೆ ಅದನ್ನು ಯಾರೂ ಮುಂದೆ ಬರ್ತಾ ಇಲ್ಲ, 2-3 ಜನನ ಬಿಟ್ಟು ಅಂತ ಹೇಳಿದ್ರೆ ಇದರ ಪರಿಣಾಮ ಏನಾಗುತ್ತೆ? ಪರಿಣಾಮ ಬಂದು ವಿ ಆರ್ ಲೈಕ್ಲಿ ಟು ಸ್ಪೆಂಡ್ ಮೋರ್ ಮನಿ ಆನ್ ಕ್ಯೂರ್ ದ್ಯಾನ್ ಪ್ರಿವೆನ್ಷನ್. ನಾವು ಇವತ್ತೇ ಅದನ್ನು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಹಾಸ್ಪಿಟಲಲ್ಲಿ ಎಂಡಾಗಿ ಅಲ್ಲಿ ಅದಕ್ಕೆ ಒಂದು ಕ್ಯೂರ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಏನು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನಮ್ಮ ಹಂತದಲ್ಲಿ ಯಾವ ರೀತಿ ಅದನ್ನು ಒಂದು ಡಿಸಿಷನ್ಸ್ನ ತಗೊಳ್ಬೋದು, ಒಂದು ಬದಲಾವಣೆನ ತಗೊಂಡು ಬರ್ಬೋದು ಅನ್ನೋದು ನಮ್ಮ ಕೈಯಲ್ಲಿರೋದು. ಬಟ್ ಇವಾಗ ಸದ್ಯಕ್ಕೆ ಅದು ಕಾಣಿಸ್ತಾ ಇಲ್ಲ. ಅದು ಕಾಣಿಸ್ತಾ ಇರೋದ್ರಿಂದ ಏನು ಅಂತ ಹೇಳಿದ್ರೆ ಮುಂದೆ ಒಂದು ಗತಿ ನಾವು ನೋಡಲೇಬೇಕಾಗತ್ತೆ. ಖರ್ಚು ಮಾಡಿಕೊಂಡು ಹೆಲ್ತನ್ನು ಉಳಿಸ್ಕೊಳ್ತೀವೋ ಇಲ್ವೋ ಅದು ಸಹ ಅನ್ಸರ್ಟನ್. ಓಕೆ, ಆ್ಯಕ್ಚುಲಿ CSA health can be protected even if environment problems go unattended. ದಿಸ್ ಈಸ್ ಮೋರ್ ರೀಸನೇಬಲ್. ಅಂದ್ರೇನು, ಎನ್ವೈರ್ನ್ಮೆಂಟ್ ಬಗ್ಗೆ ಇಲ್ಲದೇ ಇದ್ರೂ ಸಹ ನಾವು ಅಟ್ಲೀಸ್ಟ್ ಹೆಲ್ತ್ ಬಗ್ಗೆ ನಮ್ಮ ಡಿಸಿಷನ್ ನಾವು ತಗೊಳ್ಬಹುದು ಅನ್ನೋದು ಸಹ ಒಂದು ಹಿಂಟ್ ಇದೆ ಅಲ್ಲಿ. ಬಟ್ ಓವರಾಲ್ ನಾವು ನೋಡಿದಾಗ ಆ ಹೆಲ್ತ್ ಆಪ್ಷನ್ ಇದ್ರೂ ಸಹ ಎಷ್ಟು ಜನ ಮುಂದೆ ಬರ್ತಾ ಇಲ್ಲ. You choose between this and this. These two options seem very, very close. Okay? We are likely to spend more money on cure than prevention. ಮನಿಗೆ ಸ್ಪೆಂಡ್ ಮಾಡೋದಲ್ಲ, ಕ್ಯೂರ್ ಆದರೆ ಸರಿ, ಬಟ್ ದೆನ್ what is the indication? Health can be protected even if environment problems go unattended. Yes. ಬಟ್ ಓವರಾಲ್ ಇದರಿಂದ ಸೊ ಪ್ರಾಬಬಿಲಿಟಿ ಏನು ಅಂತ ಹೇಳಿದರೆ ದಿಸ್ ಸೀಮ್ಸ್ ಟು ಬಿ ದ ರೈಟ್ ಆನ್ಸರ್. ಇದು
ಇದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲರೂ ಅವರ ಡಿಸಿಷನ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಮಾಡಿಲ್ಲ. ಹಾಗಾಗಿ ನೆಕ್ಸ್ಟು ಒಂದು ಸಾಧ್ಯತೆ ಏನು? ಸಾಧ್ಯತೆ ಬಂದು ಹಣ ಖರ್ಚು ಮಾಡಿಕೊಂಡು ವಿ ಆರ್ ಸ್ಪೆಂಡಿಂಗ್ ಇಟ್ ಆನ್ ಕ್ಯೂರ್. ಯಾವುದನ್ನು ನಾವು ತಡೆಗಟ್ಟಬಹುದಾಗಿತ್ತೋ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಪರಿಣಾಮ ಎದುರಿಸಲೇಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ತಂದುಕೊಂಡಿದ್ದೀವಿ. ಓಕೆ, ಸೊ ದಟ್ ಈಸ್ ಮೈ interpretation of all the passages for your UPSC CSAT exams. Paper 2. All right, I think you are convinced with the argument presented. See you in the next session. Take care.